ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಪಿಕೆ ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಮ್ಮ ಜೊತೆ ಇವತ್ತು ಜೀಪ್ ಮೆರಿಡಿಯನ್ ಇದೆ. ಇದು ಬಂದು 2026 ಲೇಟೆಸ್ಟ್ ಮಾಡಲು. ಇದ್ರ ಪ್ರೈಸ್ ಬಂದು 28 ಲಕ್ಷದಿಂದ ಸ್ಟಾರ್ಟ್ ಆಗಿ 48 ಲಕ್ಷ ತನಕ ಇದೆ. ಆನ್ ರೋಡ್ ಕರ್ನಾಟಕ. ನಾನು ಆಗ್ಲೇ ಹೇಳ್ದಂಗೆ ಇದು ಕಂಪ್ಲೀಟ್ಲಿ ಟಾಪ್ ಮಾಡಲು. ಇದರಲ್ಲಿ 4x4 ಆಪ್ಷನ್ ಕೂಡ ಬರುತ್ತೆ. ಇದು ಬಂದು 4x4 ಆಟೋಮೆಟಿಕ್. ಜೀಪ್ ಮೆರಿಡಿಯನ್ ಬಂದು ಲಕ್ಸುರಿ 4x4 SUV ಫುಲ್ ಸೈಜ್ SUV ಸೆಗ್ಮೆಂಟ್ ಅಲ್ಲಿ ಕಾಂಪೀಟ್ ಮಾಡುತ್ತೆ. ಇದಕ್ಕೆ ಕಾಂಪಿಟೇಟರ್ಸ್ ಅಂತ ನೋಡೋದಾದ್ರೆ ಟೊಯೋಟಾ ಫಾರ್ಚುನರ್ ಬರುತ್ತೆ, ಹ್ಯುಂಡೈ ಟುಸಾನ್ ಬರುತ್ತೆ, ಸ್ಕೋಡಾ ಕೋಡಿಯಾಕ್ ಬರುತ್ತೆ. ಅದಲ್ದೇನೆ MG ನಲ್ಲಿ MG ಮೆಜೆಸ್ಟರ್ ಅಂತ ಬರುತ್ತೆ. ಸೊ ಅದ್ರ ಜೊತೆನೂ ಕೂಡ ಕಾಂಪೀಟ್ ಮಾಡುತ್ತೆ. ಈ ಕಾಂಪಿಟೇಷನ್ ಗೆ ಕಂಪೇರ್ ಮಾಡಿದ್ರೆ ನೀವೇನಕ್ಕೆ ಜೀಪ್ ಮೆರಿಡಿಯನ್ ತಗೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಕ್ ಅರೌಂಡ್ ರಿವ್ಯೂ, ಡ್ರೈವ್ ರಿವ್ಯೂ ಎಲ್ಲ ಮಾಡಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡುತ್ತೆ. ಇನ್ನ ಗಾಡಿ ಬಗ್ಗೆ ಬಂದ್ರೆ ಫ್ರಂಟ್ ಅಲ್ಲಿ ನಿಮ್ಗೆ ಜೀಪ್ ಲೋಗೋ ಬರುತ್ತೆ. ಅದ್ರ ಕೆಳಗಡೆ 7 ಸ್ಲಾಟ್ ಗ್ರಿಲ್ ಇದೆ ನೋಡಿ. ಇದು ಜೀಪ್ DNA ಆಕ್ಚುಲಿ. ನೀವು ಯಾವುದೇ ಗಾಡಿ ನೋಡಿದ್ರು 7 ಸ್ಲಾಟ್ ಗ್ರಿಲ್ ಜೀಪ್ ಅಲ್ಲಿ ಇದ್ದೇ ಇರುತ್ತೆ. 360 ಡಿಗ್ರಿ ಕ್ಯಾಮ್ರದ್ದು ಫ್ರಂಟ್ ಕ್ಯಾಮ್ರಾ ನೋಡಿ ಇಲ್ಲಿ ಮೌಂಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಕಂಪ್ಲೀಟ್ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ನೆಕ್ಸ್ಟ್ ಹೆಡ್ಲೈಟ್ ಅಂತ ಬಂದ್ರೆ ಪ್ರೊಜೆಕ್ಟರ್ LED ಹೆಡ್ಲೈಟ್ಸ್ ಬರುತ್ತೆ. ಇಲ್ಲಿ DRL ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಜೀಪ್ ಪರ್ಫಾರ್ಮೆನ್ಸ್ LED ಅಂತ ಇಲ್ಲೊಂದು ಬ್ರ್ಯಾಂಡಿಂಗ್ ಹಾಕಿದ್ದಾರೆ. ಇಲ್ಲೆಲ್ಲ ಟೆಕ್ಸ್ಚರ್ ಕೂಡ ಚೆನ್ನಾಗಿದೆ ಒಂಥರ. ಇನ್ನು ಹಾಗೇನೆ ಕೆಳಗಡೆ ಬರೋದಾದ್ರೆ ಬೇರೆ ಇದಕ್ಕೆ ಕಾಂಪಿಟೇಟರ್ ಕಾರ್ಸ್ ಅಲ್ಲಿ ನಾರ್ಮಲ್ ಫಾಗ್ ಲ್ಯಾಂಪ್ ಬರುತ್ತೆ. ಬಟ್ ಇದರಲ್ಲಿ LED ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಬರುತ್ತೆ. ಸೇಮ್ ನಿಮ್ಗೆ ಹೆಡ್ಲೈಟ್ ಏನ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಅದೇ ಪರ್ಫಾರ್ಮೆನ್ಸ್ ನಿಮ್ಗೆ ಫಾಗ್ ಲೈಟ್ ಕೂಡ ಕೊಡುತ್ತೆ. ಜೊತೆಗೆ ಇಲ್ಲೂ ಕೂಡ ಸ್ವಲ್ಪ ಗ್ರಿಲ್ ಎಲಿಮೆಂಟ್ ಇದೆ. ಫ್ರಂಟ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಕ್ರೋಮ್ ಎಲಿಮೆಂಟ್ ಬರುತ್ತೆ. ಇಲ್ಲಿ ಕ್ರೋಮ್ ಎಲಿಮೆಂಟ್ ಮತ್ತೆ ಬಾಡಿ ಕೆಳಗಡೆ ಇಲ್ಲೂ ಕೂಡ ಕ್ರೋಮ್ ಎಲಿಮೆಂಟ್ ಇದೆ. ಫ್ರಂಟ್ ಡಿಸೈನ್ ನೋಡಿ ಏನ್ ಸಖತ್ತಾಗಿ ಕಾಣಿಸ್ತಿದೆ ಅಂತ ಅದು. ಸೊ ನಿಮ್ಗೆ ಮಸ್ಕ್ಯುಲರ್ ಆಗು ಇದೆ, ಲಕ್ಸುರಿ ಆಗು ಇದೆ. ಬರೀ ಮಸ್ಕ್ಯುಲರ್ ಕೊಟ್ಬಿಡು ಲಕ್ಸುರಿನೆಸ್ ತೆಗ್ದಾಕಿಲ್ಲ. ಇಲ್ಲಿ ನಂಬರ್ ಪ್ಲೇಟ್ ಹೋಲ್ಡರ್ ಬರುತ್ತೆ. ನಾನು ಆಗ್ಲೇ ಹೇಳೋದನ್ನ ಮರೆತೆ, ಈ ಗಾಡಿನ ನನಗೆ ವಿಡಿಯೋ ಮಾಡೋದಕ್ಕೆ ಕೊಟ್ಟಿದ್ದಕ್ಕೆ ಅಕಿರಾ ಆಟೋಮೊಬೈಲಿಯ ಜೀಪ್ ಶೋರೂಮ್ ಬಲ್ಲಾಳ್ ಸರ್ಕಲ್ ಮೈಸೂರು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಗಾಡಿ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಟೆಸ್ಟ್ ಡ್ರೈವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇನ್ನ ಇಂಜಿನ್ ವಿಚಾರಕ್ಕೆ ಬರೋಣ. ಈ ಗಾಡಿಲಿ ಸೊ ಬಾನೆಟ್ ತುಂಬಾ ಹೆವಿ ಇದೆ. ಇಲ್ಲೇ ಗೊತ್ತಾಗುತ್ತೆ ಬಿಲ್ಡ್ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಗಾಡಿದು. ಇದಕ್ಕೆ ಆಕ್ಚುಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಬರುತ್ತೆ. ನಿಮಗೆ ಸೇಫ್ಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಇಷ್ಟು ದೊಡ್ಡ SUV ಆದ್ರೂ ತುಂಬಾ ಹೆವಿ ಇದೆ ಬಾನೆಟ್. ಆಕ್ಚುಲಿ ಲಿಫ್ಟ್ ಮಾಡೋದಕ್ಕೆ ಒಂದ್ ಕೈಯಲ್ಲಿ ಆಗೋದೇ ಇಲ್ಲ, ಅಷ್ಟೊಂದು ಹೆವಿ ಇದೆ. ಇದರಲ್ಲಿ ನಿಮ್ಗೆ 2 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಬರುತ್ತೆ. ಇಲ್ಲೇ ನೋಡಿ ಜೀಪ್ ಬ್ರ್ಯಾಂಡಿಂಗ್ ಮೆನ್ಷನ್ ಆಗಿದೆ, ಮತ್ತೆ ಟರ್ಬೋ ಡೀಸೆಲ್ ಮೆನ್ಷನ್ ಆಗಿದೆ. ಇದು ನಿಮ್ಗೆ 170 bhp ಮತ್ತೆ 350 ನ್ಯೂಟನ್ ಮೀಟರ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಜೀಪ್ ಕಂಪಾಸ್ ಮತ್ತೆ ಮೆರಿಡಿಯನ್ ಅಲ್ಲಿ ಸೇಮ್ ಇಂಜಿನ್ ಬರುತ್ತೆ. ಮತ್ತೆ ಇಂಜಿನ್ ಕಾಂಪೋನೆಂಟ್ಸ್ ಎಲ್ಲ ನೋಡಬಹುದು ನೀವು ಏನ್ ಕ್ಲಿಯರ್ ಆಗಿ ಕವರ್ ಮಾಡಿದ್ದಾರೆ ಅಂತ ನೋಡಿ. ಇದೇ ಪ್ರೀಮಿಯಂನೆಸ್ ಆಕ್ಚುಲಿ ಲಕ್ಸುರಿ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಸೊ ಕ್ಯಾಬಿನ್ ಒಳಗಡೆ ಮಾತ್ರ ಅಲ್ಲ, ಫ್ರಂಟ್ ನಿಮ್ಗೆ ಬಾನೆಟ್ ಓಪನ್ ಮಾಡಿದ್ರೆ ಇಂಜಿನ್ ನೋಡಿ ಎಷ್ಟು ಕ್ಲಿಯರ್ ಆಗಿ ಕವರ್ ಮಾಡಿದ್ದಾರೆ ಅಂತ. ಸೊ ಇದೆಲ್ಲ ನಿಮ್ಗೆ ಸಖತ್ತು ಪ್ರೀಮಿಯಂ ಫೀಲ್ ಕೊಡುತ್ತೆ. ಓಕೆ, ಹಾಗೇನೆ ಬಾನೆಟ್ ಮೇಲೆ ಇಲ್ಲಿ ವಿಂಡ್ಶೀಲ್ಡ್ ವಾಷರ್ಸ್ ನ ಮೌಂಟ್ ಮಾಡಿದ್ದಾರೆ. ಜೊತೆಗೆ 2 ವೈಪರ್ ಬರುತ್ತೆ. ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದ್ರೆ ಇದರಲ್ಲಿ 205 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಅಪ್ರೋಚ್ ಆಂಗಲ್ ಮತ್ತೆ ಡಿಪಾರ್ಚರ್ ಆಂಗಲ್, ಬ್ರೇಕ್ ಓವರ್ ಆಂಗಲ್ ಎಲ್ಲ ಕೂಡ ಚೆನ್ನಾಗಿದೆ. ಅಷ್ಟೊಂದೇನು ಬ್ಯಾಡ್ ಅಂತ ಏನು ಅನ್ಸಲ್ಲ. ಫ್ರಂಟ್ ಅಲ್ಲಿ ಈ ಗಾಡಿನಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡೋದಾದ್ರೆ ಅಡಾಸ್ ಲೆವೆಲ್ 2 ಬರುತ್ತೆ. ಅದ್ರದ್ದು ರೆಡಾರ್ ಇಲ್ಲಿದೆ ನೋಡಿ. ಸೊ ನೆಕ್ಸ್ಟ್ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಆಟೋ ಹೆಡ್ ಲ್ಯಾಂಪ್ಸು, ಆಟೋ ವೈಪರು ಎಲ್ಲ ಬರುತ್ತೆ. ಬೇಸಿಕ್ ಫೀಚರ್ಸು ನಿಮ್ಗೆ ಏನೇನು ಬೇಕು ಸೊ ಎಲ್ಲಾನು ಇನ್ಕ್ಲೂಡ್ ಮಾಡಿದ್ದಾರೆ. ಜೊತೆಗೆ ನಿಮ್ಗೆ ಅಡಾಸ್ಗೆ ಬೇಕಾಗಿರೋ ಕ್ಯಾಮ್ರಾ ಕೂಡ ಇಲ್ಲಿ ಮೌಂಟ್ ಮಾಡಿದ್ದಾರೆ ನೋಡಿ ಇಲ್ಲಿ ಫ್ರಂಟ್ ಅಲ್ಲಿ. ಇನ್ನು ಗಾಡಿದು ಸೈಡ್ ವ್ಯೂ ನೋಡೋದಾದ್ರೆ ರೈಟ್ ಸೈಡ್ ಇಂದ ಗಾಡಿ ಈ ತರ ಕಾಣುತ್ತೆ. ಇಲ್ಲೂ ಕೂಡ ಕ್ರೋಮ್ ಎಲಿಮೆಂಟ್ಸ್ ನೋಡಕ್ ಸಿಗುತ್ತೆ ನಿಮ್ಗೆ. A ಪಿಲ್ಲರ್ ಇಂದ ಸ್ಟಾರ್ಟ್ ಆಗಿ ಸೊ ಎಂಡ್ ತನಕನೂ ಇದು ಕಂಟಿನ್ಯೂ ಆಗಿದೆ. ರೂಫ್ ರೈಲ್ಸ್ ಕೂಡ ಬರುತ್ತೆ. ರೂಫ್ ರೈಲ್ಸ್ಗೂ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಪಿಯಾನೋ ಬ್ಲಾಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಡೋರ್ ಬಗ್ಗೆ ಬಂದ್ರೆ ಡೋರ್ ಅಲ್ಲಿ ನಿಮ್ಗೆ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ. ರಿಮೋಟ್ ಏನಾದ್ರು ಖರಾಬ್ ಆದ್ರೆ ಅದಕ್ಕೆ ನೀವು ಕೀ ಇನ್ಸರ್ಟ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಮೆರಿಡಿಯನ್ ಲೋಗೋ ಇದೆ ಕ್ರೋಮ್ ಕಲರ್ ಅಲ್ಲಿ. ಇಲ್ಲೂ ಕೂಡ ಕೆಳಗಡೆ ಬಾಡಿ ಕ್ಲೈಡಿಂಗ್ ಅಲ್ಲಿ ಕ್ರೋಮ್ ಎಲಿಮೆಂಟ್ಸ್ ಇದೆ ನೋಡಿ. ಇಲ್ಲಿ ಟೈರ್ಸ್ ಬಗ್ಗೆ ನೋಡೋದಾದ್ರೆ ಬ್ರಿಡ್ ಸ್ಟೋನ್ ಟೈರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಹೈವೇ ಟೈರನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದು ನೀವು ಆಲ್ ಟೈರನ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಈಗ ನೀವೇನಾದ್ರೂ ಆಫ್ ರೋಡ್ ಹೋದ್ರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ಗ್ರೂಸ್ ನೋಡಬಹುದು ಟೈರ್ ಅಲ್ಲಿ. ಸೊ ಸೇಮ್ ನಿಮ್ಗೆ ಆಲ್ ಟೈರನ್ ಟೈರ್ಸ್ ಅಲ್ಲಿ ಯಾವ ತರ ಬರುತ್ತೆ ಅದೇ ತರ ಇದೆ ಇಲ್ಲಿ ಗ್ರೂಸ್. ಒಂದು ಜೀಪ್ ಬ್ಯಾಡ್ಜಿಂಗ್ ಇದೆ. ಇನ್ನು ಬ್ರೇಕ್ಸ್ ಅಂತ ಬಂದ್ರೆ ಆಲ್ 4 ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಫ್ರಂಟ್ 2 ಬ್ಯಾಕ್ 2 ಎಲ್ಲ ಕಂಪ್ಲೀಟ್ ಡಿಸ್ಕ್ ಬ್ರೇಕ್ ಬರುತ್ತೆ. ವಿತ್ 4 ಚಾನಲ್ ABS ಬರುತ್ತೆ. ಇನ್ನು ಸಸ್ಪೆನ್ಷನ್ ನೋಡಬಹುದು ಇಲ್ಲಿ. ಇದರಲ್ಲಿ ಫ್ರೀಕ್ವೆನ್ಸಿ ಸೆಲೆಕ್ಟಿವ್ ಡ್ಯಾಂಪಿಂಗ್ ಸಸ್ಪೆನ್ಷನ್ ಬರುತ್ತೆ. ಇದು ಆಟೋಮೆಟಿಕ್ ಆಗಿ ಕಾರೇ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ರನ್ನಿಂಗ್ ಅಲ್ಲಿ. ಅಂದ್ರೆ ನೀವು ಯಾವ ಮೋಡ್ ನ ಚೇಂಜ್ ಮಾಡ್ತೀರಾ, ಈಗ ಮಡ್ ಟೆರೇನ್ ಆಗ್ಬೋದು, ಸ್ನೋ ಟೆರೇನ್ ಆಗ್ಬೋದು. ಸೊ ಆ ಟೆರೇನ್ಗೆ ತಕ್ಕಂತೆ ಹೈವೇ ಟೆರೇನ್ ಆಗ್ಬೋದು, ಆಫ್ ರೋಡ್ ಮೋಡ್ ಆಗ್ಬೋದು. ಸೊ ಆ ಟೆರೇನ್ಗೆ ತಕ್ಕಂತೆ ಸಸ್ಪೆನ್ಷನ್ ನ ಆಟೋಮೆಟಿಕ್ ಕಾರ್ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಇನ್ನು ಹಾಗೇನೆ ಹಿಂದೆ ಬಂದ್ರೆ ಇಲ್ಲಿ ಫ್ಯೂಯಲ್ ಫಿಲ್ಲರ್ ಕ್ಯಾಪ್ ಇದೆ. ರೈಟ್ ಸೈಡ್ ಇದೆ ಫ್ಯೂಯಲ್ ಫಿಲ್ಲರ್ ಕ್ಯಾಪ್. ಟೇಲ್ ಲೈಟ್ ಯೂನಿಟ್ ಮೇಲೆ ಇಲ್ಲಿ ಜೀಪ್ ಅಂತ ಬ್ಯಾಡ್ಜಿಂಗ್ ಇದೆ ಸ್ಮಾಲ್ ಆಗಿ. ಬ್ಯಾಕ್ ಸೈಡ್ ಬರೋದಾದ್ರೆ ಗಾಡಿ ಬ್ಯಾಕ್ ಸೈಡ್ ಇಂದ ಈ ತರ ಕಾಣುತ್ತೆ. ನಿಮ್ಗೆ ಇಲ್ಲಿ ಶಾರ್ಕ್ ಫಿನ್ ಆಂಟೆನಾ ಇದೆ. ಇಲ್ಲಿ ಸ್ಪಾಯ್ಲರ್ ಕೂಡ ಇದೆ. ಸ್ಪಾಯ್ಲರ್ ಗೆ ವಿತ್ ಬ್ರೇಕ್ ಲೈಟ್ ಇಲ್ಲೇ ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ದಾರೆ. ವೈಪರ್ ಇದೆ. ವೈಪರ್ ಜೊತೆಗೆ ಇಲ್ಲಿ ಜೀಪ್ ಅಂತ ಬ್ಯಾಡ್ಜಿಂಗ್ ಇದೆ. ಇದು ಕೂಡ ಕ್ರೋಮ್ ಎಲಿಮೆಂಟ್ ಅಲ್ಲಿ ಇದೆ. ನೆಕ್ಸ್ಟ್ ಇನ್ನ ಟೇಲ್ ಲೈಟ್ ಕೂಡ ಕಂಪ್ಲೀಟ್ LED, ಯಾವುದೇ ರೀತಿ ಹ್ಯಾಲೋಜನ್ ಇಲ್ಲ. ರಿವರ್ಸ್ ಕ್ಯಾಮ್ರಾ ನೋಡಿ ಇಲ್ಲಿ ಸಿಗುತ್ತೆ. ಇಲ್ಲಿ ನಂಬರ್ ಪ್ಲೇಟ್ ಹೋಲ್ಡರ್ 4x4
ನೋಡಿ ಇದು ಒನ್ ಆಫ್ ದ ಬೆಸ್ಟ್ ಹೈಲೈಟ್ ಈ ಗಾಡಿಗೆ. 4x4 ಆಪ್ಷನಲ್ಲಿ ಬರುತ್ತೆ ನಿಮಗೆ. ಇದು ಎಕ್ಸ್ಟ್ರಾ ಲಿವರ್ ಏನು ಬರಲ್ಲ ಇದಕ್ಕೆ. ಇದು ಎಲೆಕ್ಟ್ರಾನಿಕಲಿ ಶಿಫ್ಟರು, ನಿಮಗೆ 4x4 ಶಿಫ್ಟರ್ ಬರೋದು. ಇದರಲ್ಲಿ ಎಲೆಕ್ಟ್ರಾನಿಕಲಿ ಶಿಫ್ಟಬಲ್ ಬಟನ್ಸ್ ಬರುತ್ತೆ. ಸೊ ಜೊತೆಗೆ ಇಲ್ಲಿ ಓವರ್ಲ್ಯಾಂಡ್ ಇದು ಏನಕ್ಕಪ್ಪ ಅಂದರೆ ಈ ವೇರಿಯಂಟ್ನ ಓವರ್ಲ್ಯಾಂಡ್ ಅಂತ ಕರೀತಾರೆ. ಹಾಗೆಯೇ ಇನ್ನೊಂದು ಡೀಟೇಲಿಂಗ್ ನೋಡೋದಾದರೆ ವಿಂಡ್ಶೀಲ್ಡು, ರೇರ್ ವಿಂಡ್ಶೀಲ್ಡ್ಗೆ ವಾಷರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇಲ್ಲಿಂದ ಡೈರೆಕ್ಟಾಗಿ ಶಾಂಪು ಬಂದು ಇಲ್ಲಿ ಬೀಳುತ್ತೆ. ರೇರು ಕೂಡ ವಾಷರ್ ಕೊಟ್ಟಿರೋದು ತುಂಬ ಯೂಸ್ಫುಲ್ ಇದೆ. ಅದು 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಸೊ ಇಲ್ಲಿ 1, 2, 3, 4. ಇನ್ನು ಹಾಗೇನೆ ಇಲ್ಲೊಂದು ಕ್ರೋಮ್ ಎಲಿಮೆಂಟ್ ಇದೆ. ಮತ್ತೆ ಇಲ್ಲೂ ಕೂಡ ಲೈಟ್ಸ್ ಇದೆ ನೋಡಿ. ಇಲ್ಲಿ ತುಂಬಾ ಗಾಡಿಗಳಲ್ಲಿ ರೇರ್ ಲೈಟ್ಸ್ ಕೊಡಲ್ಲ, ಬರೀ ರಿಫ್ಲೆಕ್ಟರ್ ಆಗಿ ಬಿಟ್ಬಿಟ್ಟಿರ್ತಾನೆ. ಬಟ್ ಇಲ್ಲಿ ರೇರ್ ಫಾಗ್ ಲೈಟ್ ವಿತ್ ರಿಫ್ಲೆಕ್ಟರ್ ಎರಡೂ ಇದೆ. ಹಾಗೇನೆ ನೀವು ಡಿಪಾರ್ಚರ್ ಆಂಗಲ್ ನ ನೋಡಬಹುದು, ಎಷ್ಟು ಸಖತ್ತಾಗಿದೆ ಡಿಪಾರ್ಚರ್ ಆಂಗಲ್ ಅಂತ. ಸ್ಟೆಪ್ನಿ ಬಂದು ಇಲ್ಲಿ ಕೆಳಗಡೆ ಮೌಂಟ್ ಮಾಡಿದ್ದಾರೆ. ಸ್ಟೆಪ್ನಿ ಸೈಜ್ ಬಂದು 17 ಇಂಚ್ ಬರುತ್ತೆ, ಸ್ಪೇರ್ ವೀಲ್ ಸೈಜು. ಸೊ ನಾನು ಅವಾಗಲೇ ಟೈರ್ ಸೈಜ್ ಹೇಳೋದನ್ನ ಮರ್ತೆ. ಟೈರ್ ಸೈಜ್ ನೋಡೋದಾದ್ರೆ ಇದರಲ್ಲಿ 18 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ. 235/55 R18 ಟೈರ್ ಸೈಜು. ಕ್ವಾಲಿಟಿ ಲೆವೆಲ್ಸು ಏನಕ್ಕೆ ಜೀಪ್ನ ನಾವು ಕನ್ಸಿಡರ್ ಮಾಡಬೇಕು ಅಂದರೆ, ಸೊ ಇದರಲ್ಲಿ ಇರುವಂಥ ಕ್ವಾಲಿಟಿ ಲೆವೆಲ್ಸು. ಇನ್ನು ಲೆಫ್ಟ್ ಸೈಡಿಂದ ಗಾಡಿ ಈ ಥರ ಕಾಣುತ್ತೆ, ರೈಟ್ ಸೈಡ್ಗೂ ಲೆಫ್ಟ್ ಸೈಡ್ಗೂ ಏನು ಡಿಫ್ರೆನ್ಸ್ ಇಲ್ಲ. ORVM ಅಲ್ಲಿ ನಿಮಗೆ ಇಂಟಿಗ್ರೇಟೆಡ್ LED ಹೆಡ್ಲೈಟ್ ಬರುತ್ತೆ. ಸೊ 360 ಡಿಗ್ರಿಗೆ ಬೇಕಾಗಿರೋ ಲೆಫ್ಟ್ ಸೈಡ್ ಕ್ಯಾಮ್ರಾ ಇಲ್ಲಿ ಮಿರರ್ಗೆ ಮೌಂಟ್ ಇದೆ. ಜೊತೆಗೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೂಡ ಬರುತ್ತೆ. ಆಮೇಲೆ ಆ ಕಡೆನೂ ಕೂಡ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ. ಡ್ರೈವರು ಮತ್ತೆ ಕೋ ಡ್ರೈವರು ಎರಡು ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಇದೆ ಗಾಡಿನಲ್ಲಿ. ಇಲ್ಲೂ ಕೂಡ ಮೆರಿಡಿಯನ್ ಲೋಗೋ ಇದೆ ಕ್ರೋಮ್ ಕಲರ್ ಅಲ್ಲಿ. ಕೆಳಗಡೆ ಬಾಡಿ ಕ್ಲೈಡಿಂಗ್ ಅಲ್ಲಿ ಕ್ರೋಮ್ ಎಲಿಮೆಂಟ್ ಇದೆ. ಜೊತೆಗೆ ಇಲ್ಲೂ ಕೂಡ ಜೀಪ್ ಅಂತ ಲೋಗೋ ಇದೆ ಇಲ್ಲಿ ಟೇಲ್ ಲೈಟ್ ಅಲ್ಲಿ. ಇನ್ನು ಈ ಗಾಡಿದು ಬೂಟ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕಲಿ ಆಪರೇಟೆಡ್ ಟೇಲ್ ಗೇಟ್ ಬರುತ್ತೆ. ಇಲ್ಲೊಂದು ಬಟನ್ ಬರುತ್ತೆ, ಇದನ್ನ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇದು ಹೈಡ್ರಾಲಿಕ್ ಸ್ಟೆಟ್ಸ್ ಅಲ್ಲ, ಎಲೆಕ್ಟ್ರಾನಿಕಲಿ ಓಪನ್ ಆಗಿದ್ದದು. ಇದು ಗಾಡಿ ಬಂದು ಆಕ್ಚುಲಿ 7 ಸೀಟರು. ಈಗ ನೋಡ್ಬೋದು ನೀವು, ಆಲ್ ರೋ ಅಪ್ ಆಗಿದೆ, ಅಂದ್ರೆ 7 ಸೀಟು ಕೂಡ ಅಪ್ ಆಗಿದೆ. ಜೊತೆಗೆ 3rd ರೋ ಬಂದು ರಿಕ್ಲೈನ್ ಮಾಡಿದ್ದಾರೆ. ಈ ತರ ರಿಕ್ಲೈನ್ ಮಾಡಿದಾಗ 170 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ ನಿಮ್ಗೆ. ನೀವು ಬೇಡ ಅಂದ್ರೆ 3rd ರೋನ ಫೋಲ್ಡ್ ಡೌನ್ ಮಾಡ್ಬೋದು. ಸೊ ಈ ತರ ಫೋಲ್ಡ್ ಮಾಡಿದ್ರೆ ನಿಮ್ಗೆ 480 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಬೂಟ್ ಸ್ಪೇಸ್ ಏನು ತೊಂದರೆ ಇಲ್ಲ. ಇನ್ನ ಇಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದಾರೆ ನೋಡಿ, ಏನ್ ಚೆನ್ನಾಗಿ ಫುಲ್ಲು ಪ್ರೀಮಿಯಂನೆಸ್ ನೋಡಿ ಇಲ್ಲೇ ಕಾಣುತ್ತೆ ನಿಮ್ಗೆ. ಈ ವುಡ್ ನ ಓಪನ್ ಮಾಡಿದ್ರೆ ಕೆಳಗಡೆ ನಿಮ್ಗೆ ವೀಲ್ ಚೇಂಜಿಂಗ್ ಟೂಲ್ಸ್ ಬರುತ್ತೆ. ಸೊ ಜಾಕು ಮತ್ತೆ ಬೇಕಾಗಿರೋ ಟೂಲ್ಸ್ ಇದೆ. ಇಲ್ಲೊಂದು ಸ್ವಲ್ಪ ಸ್ಟೋರೇಜ್ ಇದೆ, ನೀವೇನ್ ಬೇಕಾದ್ರೂ ಈಗ ಟೈರ್ ಇನ್ಫ್ಲೇಟರು ನೀವೇನಾದ್ರೂ ಎಕ್ಸ್ಟ್ರಾ ಆಕ್ಸೆಸರೀಸ್ ತಗೊಂಡ್ರೆ ಇಲ್ಲಿ ಇಟ್ಕೋಬಹುದು. ಇನ್ನು ಹಾಗೇನೆ ಇಲ್ಲಿ ಲೈಟ್ಸ್ ಕೊಟ್ಟಿದ್ದಾರೆ. ಈ ಕಡೆ ಒಂದು ಲೈಟ್ ಇದೆ, ಈ ಕಡೆ ಒಂದು ಲೈಟ್ ಇದೆ. ಸೊ ನಿಮಗೆ ನೈಟ್ ಹೊತ್ತು ಲಗೇಜ್ ಏನಾದ್ರು ತಗೋಬೇಕು ಅಂದರೆ ಈಸಿಯಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಈ ಲೈಟ್ಸ್ ಮುಖಾಂತರ. ಸೊ ಜೊತೆಗೆ ಇಲ್ಲಿ 2 ಹುಕ್ಸ್ ಇದೆ, ಈ ಕಡೆ ಒಂದು ಹುಕ್ ಇದೆ, ಆ ಕಡೆ ಒಂದು ಹುಕ್ ಇದೆ. ಸೊ ಇದಕ್ಕೆ ನೀವು ಏನಾದರೂ ಎಕ್ಸ್ಟ್ರಾ ಆಕ್ಸೆಸರಿ ಕೂಡ ಹಾಕೋಬಹುದು, ನೆಟ್ಟು ಆ ಥರ ಏನಾದ್ರು ಹಾಕೋಬಹುದು. ಇಲ್ಲ ಅಂದರೆ ನೀವು ಏನಾದರೂ ಲಗೇಜ್ ಇದ್ದರೆ ಈಗ ಕವರಲ್ಲಿ ಏನಾದ್ರು ಇರುತ್ತೆ, ಸೊ ಅದು ನೀವು ಗಾಡಿ ಓಡಿಸ್ಬೇಕಾದ್ರೆ ಆ ಕಡೆ ಈ ಕಡೆ ಆಡ್ತಾ ಇರುತ್ತೆ, ಅದನ್ನು ಡೈರೆಕ್ಟಾಗಿ ಇಲ್ಲಿ ಬಂದು ಹುಕ್ ಮಾಡ್ಬೋದು ಕವರ್ನ. ಟೇಲ್ ಗೇಟ್ನ ಕ್ಲೋಸ್ ಮಾಡೋದು ನೀವು 2 ಥರ ಕ್ಲೋಸ್ ಮಾಡ್ಬೋದು. ಈಗ ನಾನು ಸ್ವಲ್ಪ ಹೈಟ್ ಇದ್ದೀನಿ ಅಂದರೆ ಈಗ ನನ್ನ ಹೈಟ್ಗೆ ಡೈರೆಕ್ಟ್ ಆಗಿ ಇದು ಎಟ್ಕುತ್ತೆ. ಸೊ ಇದನ್ನ ಪ್ರೆಸ್ ಮಾಡಿ ಕೂಡ ಕ್ಲೋಸ್ ಮಾಡ್ಬೋದು. ಇಲ್ಲ ಮಕ್ಕಳು ಇರ್ತಾರೆ, ಇಲ್ಲ ಯಾರು ತುಂಬಾ ಶಾರ್ಟ್ ಹೈಟ್ ಇರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಇಲ್ಲೇ ಬಟನ್ ಕೊಟ್ಟಿದ್ದಾರೆ. ಇಲ್ಲೂ ಒಂದು ಬಟನ್ ಕೊಟ್ಟಿದ್ದಾರೆ ಶಾರ್ಟ್ ಹೈಟ್ ಇರೋರಿಗೆ, ಮಕ್ಕಳು ಇರೋರಿಗೆ. ಸೊ ಇದನ್ನ ಪ್ರೆಸ್ ಮಾಡಿ ನಾವು ಸೈಡ್ಗೆ ಬಂದರೆ ಸಾಕು. ಸೊ ನೋಡಿ ಅದೇ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡುತ್ತೆ. ಈ ಫೀಚರು ನನಗೆ ತುಂಬ ಇಷ್ಟ ಆಯಿತು. ಏನಕ್ಕೆ ಅಂದರೆ ಹೈಟನ್ನು ತಲೆಗೆ ಇಟ್ಕೊಂಡು ಡಿಸೈನ್ ಮಾಡಿದ್ದಾರೆ. ಸೊ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಬೂಟ್ ಡೋರ್ ಓಪನ್ ಮಾಡಬೇಕು ಅಂದರೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಜೊತೆಗೆ ನೀವು ಕ್ಲೋಸ್ ಮಾಡಬೇಕು ಅಂದರೆ ಈ ಬಟನ್ನಾರು ಪ್ರೆಸ್ ಮಾಡ್ಬೋದು. ಇಲ್ಲ ನಿಮಗೆ ಇದು ಹೈಟು ಎಟಕ್ತಾ ಇಲ್ಲ ಅಂದರೆ ಇಲ್ಲಿ ಒಳಗಡೆ ಇರೋ ಬಟನ್ನ ಪ್ರೆಸ್ ಮಾಡಿ ಬಿಟ್ರೆ ಸೊ ನಾವು ಸೈಡಿಗೆ ಬಂದ ತಕ್ಷಣ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಏನು ಚೆನ್ನಾಗಿದೆ ಅಲ್ವಾ ಫೀಚರು. ಜೊತೆಗೆ ಇದರಲ್ಲಿ ಆಂಟಿ ಪಿಂಚಿಂಗ್ ಕೂಡ ಬರುತ್ತೆ ಬೂಟ್ ಡೋರ್ಗೆ. ನೀವೇನಾದರೂ ಪ್ರೆಸ್ ಮಾಡಿ, ಸೊ ಈಗ ನೋಡಿ ನಾನು ಇಲ್ಲೇ ನಿಂತಿದ್ದೀನಿ ನೋಡಿ, ಸೊ ಆಟೋಮೆಟಿಕ್ಕು ಸ್ಟಾಪ್ ಆಯಿತು. ಈಗ ಮಕ್ಕಳು ಈಗ ಕ್ಲೋಸ್ ಮಾಡೋದಕ್ಕೆ ಪ್ರೆಸ್ ಮಾಡ್ತಾರೆ, ಸೊ ಅವ್ರೇನು ಮಾಡ್ತಾರೆ ಈಗ ಇಲ್ಲೇ ನಿಂತ್ಕೊಬಿಟ್ಟಿರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಸೊ ಆಟೋಮೆಟಿಕ್ಕು ಸೆನ್ಸಾರು ಸೆನ್ಸ್ ಆಗಿ ಆಂಟಿ ಪಿಂಚಿಂಗ್ ಕೊಟ್ಟಿರೋದು ತುಂಬ ಒಳ್ಳೆ ಯೂಸ್ಫುಲ್ ಫೀಚರು. ಡ್ರೈವರ್ ಸೀಟ್ಗಿಂತ ಮೊದಲು ನಾನು ಮಿಡಲ್ ರೋನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಮಿಡಲ್ ರೋ ಮತ್ತು ಬ್ಯಾಕ್ ರೋ. ನಮ್ಮ ಇಂಡಿಯನ್ಸ್ಗೆ ಸನ್ರೂಫ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಈ ಥರ ಲಕ್ಸುರಿ ಕಾರಲ್ಲಿ ಸನ್ರೂಫ್ ಇಲ್ಲ ಅಂದರೆ ಹೆಂಗೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಮಿಡಲ್ ರೋ ಬಗ್ಗೆ ಬಂದರೆ ಮಿಡಲ್ ಡೋರ್ ನೋಡ್ಬೋದು ನೀವು. ಇಲ್ಲಿ ನಿಮಗೆ ಕಂಪ್ಲೀಟು ಲೆದರ್ ಟಚ್ ಇದೆ, ಬಾಟಲ್ ಹೋಲ್ಡರ್ಸ್ ಇದೆ. ಸೊ ನೀವು 1 ಲೀಟರ್ ಬಾಟಲ್ನ ಆರಾಮಾಗಿ ಇಟ್ಕೋಬಹುದು. ಇಲ್ಲಿ ಸ್ಪೀಕರ್ ಇದೆ, ಇಲ್ಲಿ ಟ್ವೀಟರ್ ಇದೆ. ಇದರಲ್ಲಿ ನಿಮಗೆ 9 ಸ್ಪೀಕರ್ ಅಲ್ಪೈನ್ ಆಡಿಯೋ ಸಿಸ್ಟಮ್ ಬರುತ್ತೆ. ಸೊ ಮ್ಯೂಸಿಕ್ ಸಿಸ್ಟಮ್ ಅಂತೂ ಸಗದಾಗಿದೆ. ಹಾಗೇನೆ ಇಲ್ಲಿ ಇನ್ನ ಗ್ಲಾಸ್ ಏರಿಯಾ ಬಗ್ಗೆ ಬಂದ್ರೆ ನೋಡ್ಬೋದು, ಇಲ್ಲಿ ಸ್ಲೈಟ್ ಆಗಿ ಇಲ್ಲಿ ಡೆಡ್ ಗ್ಲಾಸ್ ಕೊಟ್ಟಿದ್ದಾರೆ. ಇದೇನಕ್ಕಪ್ಪ ಅಂದ್ರೆ ಇದು ಜೀಪ್ DNA ಆಕ್ಚುಲಿ. ನೀವು ರ್ಯಾಂಗ್ಲರ್ ಅಲ್ಲಿ ನೋಡ್ಬೋದು, ಮೆರಿಡಿಯನ್ ಅಲ್ಲಿ ನೋಡ್ಬೋದು, ಇಲ್ಲ ಬೇರೆ ಯಾವುದೇ ಜೀಪ್ ಗಾಡಿನಲ್ಲಿ ನೋಡಿದ್ರೆ
ಸೊ ಕಂಪ್ಲೀಟ್ ನಿಮಗೆ ಗ್ಲಾಸ್ ಏರಿಯಾ ಕೊಡಲ್ಲ, ಸ್ವಲ್ಪ ಏರಿಯಾನ ಡೆಡ್ ಏರಿಯಾ ಆಗಿ ಇಟ್ಟಿರ್ತಾರೆ. ಇನ್ನು ಇದರಲ್ಲಿ ಆಲ್ 4 ವಿಂಡೋಸ್ 1 ಟಚ್ ಅಪ್ 1 ಟಚ್ ಡೌನ್ ಬರುತ್ತೆ. ಇನ್ನು ಮಿಡಲ್ ರೋ ಕಂಫರ್ಟ್ ಅಂತ ಬಂದ್ರೆ ಮಿಡಲ್ ರೋ ಕಂಫರ್ಟ್ ಅಂತೂ ಸಖತ್ತಾಗಿದೆ. ಫ್ರಂಟ್ ನೋಡಿ ಲೆಗ್ ರೂಮ್, ನನ್ನ ಹೈಟ್ ಬಂದು 5'7". ಸೊ ಸ್ಟಿಲ್ ನೋಡಿ ಎಷ್ಟೊಂದು ಲೆಗ್ ರೂಮ್ ಇದೆ. ಅಂಡರ್ ಥೈ ಸಪೋರ್ಟ್ ಅಂತೂ ಏನು ತೊಂದರೆ ಇಲ್ಲ, ಕಂಪ್ಲೀಟ್ ಇಲ್ಲಿ ತನಕ ನೀ ತನಕ ಇದೆ ಅಂಡರ್ ಥೈ ಸಪೋರ್ಟ್. ಆಮೇಲೆ ಇದರಲ್ಲಿ ನೀವು ರಿಕ್ಲೈನ್ ಕೂಡ ಮಾಡ್ಕೋಬಹುದು, ಸೀಟ್ ನ ಬ್ಯಾಕ್ ಫಾರ್ವರ್ಡ್ ರಿಕ್ಲೈನ್ ಕೂಡ ಮಾಡ್ಕೋಬಹುದು. ಹಾಗೇನೆ ಬೇಸ್ಡ್ ಆನ್ ಪ್ಯಾಸೆಂಜರ್ ಐಟು ನೀವು ಸೀಟ್ನು ಕೂಡ ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ಕೋಬಹುದು. ನೀವೇನಾದ್ರೂ ಥರ್ಡ್ ರೋ ನಲ್ಲಿ ಸ್ವಲ್ಪ ಹೈಟ್ ಇರೋರು ಕೂತಿದ್ದಾರೆ ಅಂದ್ರೆ ಇದನ್ನ ಸ್ವಲ್ಪ ಮುಂದೆನೂ ಕೂಡ ಹಾಕೋಬಹುದು. ಇಲ್ಲ ನೀವೇ ಹೈಟ್ ಇದ್ದೀರಾ ಅಂದ್ರೆ ಥರ್ಡ್ ರೋ ನಲ್ಲಿ ಯಾರು ಕೂತಿಲ್ಲ ಅಂದ್ರೆ ಕಂಪ್ಲೀಟ್ ಹಿಂದಿಗೆ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಫ್ರಂಟ್ ಡ್ರೈವರ್ ಸೀಟ್ಗೆ ಪಾಕೆಟ್ಸ್ ಕೂಡ ಇದೆ, ನಿಮ್ದೇನಾದ್ರು ಲ್ಯಾಪ್ಟಾಪ್ ಇಲ್ಲ ಏನಾದ್ರು ಇದ್ರೆ ಇಲ್ಲಿ ಇಟ್ಕೊಂಡು ಹೋಗ್ಬೋದು. ಆರ್ಮ್ ರೆಸ್ಟ್ ಅಂತ ಬಂದ್ರೆ ಸೆಂಟ್ರಲ್ಲಿ ನಿಮ್ಗೆ ಆರ್ಮ್ ರೆಸ್ಟ್ ಬರುತ್ತೆ, 2 ಕಪ್ ಹೋಲ್ಡರ್ಸ್ ಕೂಡ ಬರುತ್ತೆ ಈ ಆರ್ಮ್ ರೆಸ್ಟ್ ಅಲ್ಲಿ. ಸೊ ಈ ಆರ್ಮ್ ರೆಸ್ಟ್ ನೀವ್ ಏನಾದ್ರು ಯೂಸ್ ಮಾಡಲಿಲ್ಲ, 5 ಮೆಂಬರ್ಸ್ ಹೋಗ್ತಾ ಇದ್ದೀರಾ, ಮಿಡಲ್ ರೋ ನಲ್ಲಿ 3 ಮೆಂಬರ್ಸ್ ಕೂತಿದ್ದೀರಾ ಅಂದ್ರೆ ಈ ತರ ಕ್ಲೋಸ್ ಕೂಡ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ನಿಮ್ಗೆ ಸನ್ ರೂಫ್ ಬಂದ್ಬಿಡುತ್ತೆ. ಇನ್ನ AC ಕಂಟ್ರೋಲ್ಸ್ ಕೂಡ ಇಲ್ಲೇ ಇದೆ, ನೀವು ಫ್ಯಾನ್ ಸ್ಪೀಡ್ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. AC ಯಾವ ಡೈರೆಕ್ಷನ್ ಬೇಕು ಅಂತ ಇಬ್ರಿಗೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇದು ಮಿಡಲ್ ಪ್ಯಾಸೆಂಜರ್ಗೆ, ಈ ಪಾರ್ಟ್ ಬಂದು ಆ ಕಡೆ ಲೆಫ್ಟ್ ಸೈಡ್ ಪ್ಯಾಸೆಂಜರ್ಗೆ, ಇದು ರೈಟ್ ಸೈಡ್ ಪ್ಯಾಸೆಂಜರ್ಗೆ. ಇಲ್ಲಿ USB ಚಾರ್ಜಿಂಗ್ ಕೇಬಲ್ ಇದೆ. ಸೊ ಇನ್ನೊಂದೇನಪ್ಪ ನಂಗೆ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಜೀಪ್ ಲೋಗೋ ಅಂದ್ರೆ ಫ್ರಂಟ್ ಗ್ರಿಲ್ ಮತ್ತೆ ಹೆಡ್ಲೈಟ್ ಲೋಗೋ ಬರುತ್ತಲ್ಲ, ಇಲ್ಲಿ ನೋಡಿ ಇಲ್ಲಿ 7 ಸ್ಲಾಟ್ ಗ್ರಿಲ್. ಸೊ ನೋಡ್ಬೋದು ಇಲ್ಲಿ 7 ಸ್ಲಾಟ್ ಗ್ರಿಲ್ ಜೊತೆಗೆ ಹೆಡ್ಲೈಟ್ ಲೋಗೋ. ಸೊ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಇಲ್ಲಿ ಈಸ್ಟರ್ ಎಗ್ಸ್ ತರ. ಸೊ ಇದು ಕೂಡ ಒಳ್ಳೆ ಪ್ರೀಮಿಯಂ ಟಚ್ ಕೊಡುತ್ತೆ. ಫ್ರಂಟ್ ಅಲ್ಲಿ ನಿಮ್ಗೆ 2 ರೀಡಿಂಗ್ ಲ್ಯಾಂಪ್ ಬರುತ್ತೆ, ಮತ್ತೆ ಬ್ಯಾಕ್ ಅಲ್ಲೂ ಕೂಡ 2 ರೀಡಿಂಗ್ ಲ್ಯಾಂಪ್ ಬರುತ್ತೆ. ಈ ಕಡೆ ಒಂದು ರೀಡಿಂಗ್ ಲ್ಯಾಂಪ್ ಇದೆ, ಇದ್ರ ಕೆಳಗಡೆ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಈ ಕಡೆನೂ ಕೂಡ ಒಂದು ರೀಡಿಂಗ್ ಲ್ಯಾಂಪ್ ಇದೆ. ಜೊತೆಗೆ ಇಲ್ಲಿ ನಿಮ್ಗೆ ಪ್ಯಾಸೆಂಜರ್ ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ, ಅದ್ರ ಜೊತೆಗೆ ಉಕ್ಕು ಕೂಡ ಇದೆ. ನೀವೇನಾದ್ರೂ ವೈರ್ ಏನಾದ್ರು ಹಾಕೋಬೇಕು ಅಂದ್ರೆ ಇಲ್ಲಿ ತಗೋಬಹುದು, ಇಲ್ಲಾಂದ್ರೆ ಯಾವ್ದಾದ್ರು ಪ್ಲಾಸ್ಟಿಕ್ ಕವರ್ ಏನಾದ್ರು ಲಗೇಜ್ ಇದ್ರೆ ಇಲ್ಲಿ ಹ್ಯಾಂಗ್ ಕೂಡ ಮಾಡ್ಬೋದು. ಆ ಕಡೆನೂ ಕೂಡ ಸೇಮು ಉಕ್ಕು ಇಲ್ಲಿದೆ ನೋಡಿ ಉಕ್ಕು. ಸೊ ಇದು ಲೈಟು, ಗ್ರ್ಯಾಬ್ ಹ್ಯಾಂಡಲ್, ಉಕ್ಕು. ಸೊ ನಾನು ಆಗ್ಲೇ ಹೇಳ್ದಂಗೆ ಇಲ್ಲೂ ಕೂಡ ಸ್ವಲ್ಪ ಡೆಡ್ ಗ್ಲಾಸ್ ಕೊಟ್ಟಿದ್ದಾರೆ ಗ್ಲಾಸ್ ಏರಿಯಾದಲ್ಲಿ. ಮಿಡಲ್ ರೋ ನಲ್ಲಿ 3 ಪ್ಯಾಸೆಂಜರ್ಸ್ಗೂ ಕೂಡ ಇಂಡಿಪೆಂಡೆಂಟ್ ಹೆಡ್ರೆಸ್ಟ್ ಬರುತ್ತೆ, ಸೀಟ್ ಬೆಲ್ಟ್ಸ್ ಕೂಡ ಬರುತ್ತೆ 3 ಪ್ಯಾಸೆಂಜರ್ಗೂ. ಇದು ರೈಟ್ ಪ್ಯಾಸೆಂಜರ್ಗೆ, ಇದು ಮಿಡಲ್ ಪ್ಯಾಸೆಂಜರ್ಗೆ, ಜೊತೆಗೆ ಅದು ಲೆಫ್ಟ್ ಪ್ಯಾಸೆಂಜರ್ಗೆ. ವೆಂಟಿಲೇಟೆಡ್ ಸೀಟ್ಸ್ ಬಗ್ಗೆ ಬಂದ್ರೆ ಡ್ರೈವರ್ ಮತ್ತೆ ಕೋ ಡ್ರೈವರ್ ಮಾತ್ರ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, ಬ್ಯಾಕ್ ಏನ್ ವೆಂಟಿಲೇಟೆಡ್ ಸೀಟ್ಸ್ ಬರಲ್ಲ. ಸೊ ಇದು ಲೆದರ್ ನಿಮ್ಗೆ ಸಖತ್ ಪ್ರೀಮಿಯಂ ಫಿನಿಶ್ ಇದೆ. ಸೊ ನೋಡ್ಬೋದು ಇಲ್ಲಿ ಅಲ್ಕಂಟಾರ ಲೆದರ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಕಾಣಿಸ್ತಿದೆ ಇದು ಲೆದರ್ ಫಿನಿಶ್, ಆಕ್ಚುಲಿ ಸಖತ್ ಪ್ರೀಮಿಯಂ ಆಗಿದೆ ಇಂಟೀರಿಯರ್ಸ್. ಇನ್ನ ಇಲ್ಲಿ ಡೌನ್ ಹೋದ್ರೆ 12 ವೋಲ್ಟ್ ಡೈರೆಕ್ಟ್ ಸಾಕೆಟ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಕರೆಂಟ್ ಸಾಕೆಟ್. ನೀವು ಟೈರ್ ಇನ್ಫ್ಲೇಟರ್ ಯಾವುದೇ ರೀತಿ 12 ವೋಲ್ಟ್ ಸಾಕೆಟ್ಗೆ ಏನೇನು ಕನೆಕ್ಟ್ ಮಾಡ್ತೀರಾ ಅದು ಇಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಇದರಿಂದ ಏನಾಗುತ್ತೆ ನಿಮ್ಗೆ ಬ್ಯಾಕ್ ಟೈರ್ಗೆ ಮತ್ತೆ ಫ್ರಂಟ್ ಟೈರ್ಗೆ 2 ಸೇಮ್ ಡಿಸ್ಟೆನ್ಸ್ ಅಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ. ಗೈಸ್ ಬನ್ನಿ ಈಗ ಥರ್ಡ್ ರೋಗ್ ಹೋಗೋಣ. ಥರ್ಡ್ ರೋಗ್ ಹೋಗ್ಬೇಕು ಅಂದ್ರೆ ನೀವು ಈ ಸೈಡು ಕೂಡ ಹೋಗ್ಬೋದು, ಆ ಸೈಡು ಕೂಡ ಹೋಗ್ಬೋದು. ಇಲ್ಲಿ ಒಂದು ಹುಕ್ಕಿದೆ, ಇದನ್ನ ಪ್ರೆಸ್ ಮಾಡಿಬಿಟ್ಟು ಸೀಟ್ನ ಈ ತರ ಮುಂದೆ ತಳ್ಳಿಬಿಟ್ಟು ಹೋಗ್ಬೇಕು ಒಳಗಡೆ. ಥರ್ಡ್ ರೋನ ನೀವು ಈ ಗಾಡಿನಲ್ಲಿ ಆಕ್ಚುಲಿ ಕಂಪ್ಲೀಟ್ ನೀವು ಬೇಬಿ ಸೀಟ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳಿ. ಇದು ಪ್ರಾಪರ್ 5 ಸೀಟರ್ ಅಂತ ಕನ್ಸಿಡರ್ ಮಾಡಿ. ಸೊ 7 ಸೀಟರ್ ಅಂದ್ರೆ ನೀವು ಎಮರ್ಜೆನ್ಸಿನಲ್ಲಿ ಅಡಲ್ಟ್ಸ್ ಕುತ್ಕೋಬಹುದು, ಬಟ್ ಲಾಂಗ್ ಎಲ್ಲ ಆಗಲ್ಲ. ಸೊ ಇದನ್ನ ನೀವು ಬೇಬಿ ಸೀಟರ್ ಅಂತಾನೆ ಕನ್ಸಿಡರ್ ಮಾಡ್ಕೋಬೇಕು ಥರ್ಡ್ ರೋನ. ಲೆಗ್ ರೂಮ್ ಅನ್ನೋದು ನಿಮ್ಗೆ ಏನು ಸಿಗಲ್ಲ, ಕುತ್ಕೋಬಹುದು, ಕಂಫರ್ಟ್ ಇದೆ, ಬಟ್ ಲಾಂಗ್ ಎಲ್ಲ ಹೋಗಕ್ ಆಗಲ್ಲ ಅಷ್ಟೇ. ಥರ್ಡ್ ರೋಗೂ ಕೂಡ ಇಲ್ಲಿ AC ವೆಂಟ್ಸ್ ಇದೆ ನೋಡಿ ಹೆಡ್ ಹತ್ರ. ಲೆಫ್ಟ್ ಸೈಡ್ ಪ್ಯಾಸೆಂಜರ್ಗೆ ಇಲ್ಲಿದೆ, ಮತ್ತೆ ರೈಟ್ ಸೈಡ್ ಪ್ಯಾಸೆಂಜರ್ ನೋಡಿ ಇಲ್ಲಿದೆ. ಜೊತೆಗೆ ನೀವು ಫ್ಯಾನ್ ಸ್ಪೀಡ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಇದು ಒನ್ ಆಫ್ ದ ಬೆಸ್ಟ್ ಫೀಚರ್. ಥರ್ಡ್ ರೋಗೆ ನಿಮ್ಗೆ ಫ್ಯಾನ್ ಸ್ಪೀಡ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಪ್ಷನ್ ಕೊಡಲ್ಲ. ಇನ್ನು ಹಾಗೇನೆ ಬಾಟಲ್ ಹೋಲ್ಡರ್ಸ್ ಕೂಡ ಬರುತ್ತೆ. ನೀವು ಒಂದು ಸ್ಮಾಲ್ 200 ml ಇಲ್ಲ 250 ml ಬಾಟಲ್ ಬರುತ್ತಲ್ಲ, ಸೊ ಅದನ್ನ ಇಲ್ಲಿ ಹಾಕೋಬಹುದು. ಸೊ ಈ ಕಡೆ ಒಂದು ಬಾಟಲ್ ಹೋಲ್ಡರ್ ಇದೆ, ಈ ಕಡೆ ಒಂದು ಬಾಟಲ್ ಹೋಲ್ಡರ್ ಇದೆ. ಬೋತ್ ಪ್ಯಾಸೆಂಜರ್ಗೂ ಕೂಡ ಥರ್ಡ್ ರೋ ನಲ್ಲಿ ಹೆಡ್ರೆಸ್ಟ್ ಇದೆ ನೋಡಿ ಇಲ್ಲಿ. ಸೊ ನನಗೆ ಹೆಡ್ ರೂಮ್ ಏನು ಅಷ್ಟೇನು ತೊಂದರೆ ಅನ್ನಿಸ್ತಾ ಇಲ್ಲ, ಬಟ್ ಲೆಗ್ ರೂಮ್ ಅಷ್ಟೇ. 3 ಪಾಯಿಂಟೆಡ್ ಸೀಟ್ ಬೆಲ್ಟ್ ಇದೆ ಥರ್ಡ್ ರೋನಲ್ಲೂ ಕೂಡ ಇಬ್ರು ಪ್ಯಾಸೆಂಜರ್ಗೂ. ಈ ಗಾಡಿನಲ್ಲಿ ಕಂಪ್ಲೀಟ್ 7 ಮೆಂಬರ್ಸ್ಗೂ ಕೂಡ 3 ಪಾಯಿಂಟೆಡ್ ಸೀಟ್ ಬೆಲ್ಟ್ಸ್ ಬರುತ್ತೆ. ಹತ್ತದು ಇಳಿಯೋದು ಸ್ವಲ್ಪ ಕಷ್ಟನೇ, ಮಕ್ಳಿಗಾದ್ರೆ ಆಗುತ್ತೆ. ಮಕ್ಳಿಗಾದ್ರೆ ಈಸಿ, ಬಟ್ ಅಡಲ್ಟ್ಸ್ಗೆ ಹತ್ತದು ಇಳಿಯೋದು ಸ್ವಲ್ಪ. ಗೈಸ್ ಬನ್ನಿ ಈಗ ಡ್ರೈವರ್ ಸೀಟ್ಗೆ ಹೋಗೋಣ. ಡ್ರೈವರ್ ಸೀಟ್ಗೆ ಹೋಗೋಕ್ಕಿಂತ ಮುಂಚೆ ಇದ್ರದ್ದು ಕೀ ತೋರಿಸ್ಬಿಡ್ತೀನಿ ನೋಡಿ. ಸೊ ಇಲ್ಲಿ ಜೀಪ್ ಬ್ಯಾಡ್ಜಿಂಗ್ ಇದೆ, ಲಾಕು ಅನ್ಲಾಕು ಮತ್ತೆ ಬೂಟ್ ಓಪನ್. ಬೂಟ್ನ ನೀವು ಕೀನಲ್ಲೂ ಕೂಡ ಓಪನ್ ಮಾಡ್ಕೋಬಹುದು. ಏನಾದ್ರು ಇದರಲ್ಲಿ ಶೆಲ್ ಏನಾದ್ರು ಖಾಲಿ ಆಗ್ಬಿಟ್ರೆ ಇಲ್ಲ ಶೆಲ್ ಡೆಡ್ ಆಗ್ಬಿಟ್ರೆ ಇಲ್ಲಿ ಒಂದು ಬಟನ್ ಇದೆ ನೋಡಿ, ಇದನ್ನ ಪ್ರೆಸ್ ಮಾಡಿ ನಿಮಗೆ ಕೀ ಬಂದ್ಬಿಡುತ್ತೆ. ಈ ಕೀನ ನೀವು ಇಲ್ಲಿ ಇನ್ಸರ್ಟ್ ಮಾಡಿ ಅನ್ಲಾಕ್ ಮಾಡಿ ಗಾಡಿ ಒಳಗಡೆ ಹೋಗ್ಬೋದು. ಸೊ ಇದಿಷ್ಟು ಕೀ ಬಗ್ಗೆ. ಈ ಗಾಡಿನ ಅನ್ಲಾಕ್ ಮಾಡಬೇಕು ಅಂದ್ರೆ ನೀವು 3 ways ಅಲ್ಲಿ ಅನ್ಲಾಕ್ ಮಾಡ್ಬೋದು. ಒಂದು ನೀವು ಇಲ್ಲಿ ಅನ್ಲಾಕ್ ಬಟನ್ ಇದೆ, ಇದರಿಂದ ಗಾಡಿ ಅನ್ಲಾಕ್ ಮಾಡ್ಬೋದು ನೋಡಿ. ಈಗ ಗಾಡಿ ಅನ್ಲಾಕ್ ಆಯ್ತು, ಮತ್ತೆ ಲಾಕ್ ಪ್ರೆಸ್ ಮಾಡಿದ್ರೆ ಗಾಡಿ ಲಾಕ್ ಆಗುತ್ತೆ. ಜೊತೆಗೆ ಇದರಲ್ಲಿ ಅಪ್ರೋಚ್ ಲಾಕ್ ಅನ್ಲಾಕ್ ಬರುತ್ತೆ. ಜಸ್ಟ್ ನೀವು ಕೀ ಜೋಬಲ್ಲಿ ಇಟ್ಕೊಂಡಿದ್ರೆ ಸಾಕು,
ನೀವು ಗಾಡಿನ ಅಪ್ರೋಚ್ ಮಾಡ್ತಾ ಇದ್ದಂಗೆ ಗಾಡಿ ಅನ್ಲಾಕ್ ಆಗುತ್ತೆ, ಮತ್ತು ಗಾಡಿಯಿಂದ ದೂರ ಹೋಗ್ತಾ ಇದ್ದಂಗೆ ಗಾಡಿ ಮತ್ತೆ ಲಾಕ್ ಆಗುತ್ತೆ. ಸದ್ಯಕ್ಕೆ ಆ ಫೀಚರ್ನ ಈ ಗಾಡಿನಲ್ಲಿ ಆನ್ ಮಾಡಿಲ್ಲ, ಈ ಪರ್ಟಿಕ್ಯುಲರ್ ಗಾಡಿನಲ್ಲಿ. ಅಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೂಡ ಬರುತ್ತೆ, ಇದನ್ನು ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಇದನ್ನು ಪ್ರೆಸ್ ಮಾಡೋದು ಬೇಡ ಅಂದರೆ ಜಸ್ಟ್ ನೀವು ಕೈ ಒಳಗಡೆ ಹಾಕಿದ್ರೆ ಸಾಕು. ನೋಡಿ ಈಗ ಅನ್ಲಾಕ್ ಆಗೋಯ್ತು. ನಾನು ಇದನ್ನೇನು ಪ್ರೆಸ್ ಮಾಡಲಿಲ್ಲ ರಿಕ್ವೆಸ್ಟ್ ಸೆನ್ಸರ್ನ, ಜಸ್ಟ್ ಕೈ ಒಳಗಡೆ ಹಾಕ್ತೆ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಈಗ ಗಾಡಿ ಲಾಕಲ್ಲಿದೆ, ನೀವು ಡೋರ್ನ ಓಪನ್ ಮಾಡಬೇಕು ಅಂದರೆ ಡೋರ್ ಹ್ಯಾಂಡಲ್ ಒಳಗಡೆ ಕೈ ಹಾಕ್ತೀರಾ. ಸೊ ಇದ್ರ ಒಳಗಡೆ ಕೈ ಹಾಕಿದ್ರೆ ಗಾಡಿ ಆಟೋಮೆಟಿಕ್ ಅನ್ಲಾಕ್ ಆಗಿಬಿಡುತ್ತೆ. ಸೊ ನೀವು ಅನ್ಲಾಕ್ ಮಾಡೋದಕ್ಕೆ ಬೇರೆ ಸಪ್ರೇಟ್ ಸ್ಟೆಪ್ಪು ತಗೋಬೇಕು ಅನ್ನೋದೇನಿಲ್ಲ. ನೋಡಿ ಈಗ ಇನ್ನೊಂದ್ಸಲ ತೋರಿಸ್ತೀನಿ. ಗಾಡಿ ಲಾಕು, ಅನ್ಲಾಕು ಅಷ್ಟೇ. ನೀವೇನಂದರೆ ಇದ್ರೊಳಗಡೆ ಕೈ ಹಾಕಿದ್ರೆ ಸಾಕು ನೋಡಿ. ಸೊ ಡ್ರೈವರ್ ಸೈಡ್ ಡೋರ್ಗೆ ಬಂದರೆ ನಾನು ಆಗಲೇ ಹೇಳ್ದಂಗೆ ಆಲ್ 4 ಪವರ್ ವಿಂಡೋಸು, 1 ಟಚ್ ಅಪ್ಪು 1 ಟಚ್ ಡೌನ್ ಬರುತ್ತೆ. ಇನ್ನು ಇಲ್ಲಿ ಮೆಮೊರಿ ಫಂಕ್ಷನ್ ನೋಡ್ಬೋದು, 2 ಲೆವೆಲ್ ಮೆಮೊರಿ ಫಂಕ್ಷನ್ ಬರುತ್ತೆ. ಈಗ 2 ಕೀ ಕೊಡ್ತಾರೆ ಅನ್ಕೊಳ್ಳಿ. ಒಂದು ಕೀನ ನೀವು ಯೂಸ್ ಮಾಡ್ತಾ ಇದ್ದೀರಾ, ಇನ್ನೊಂದು ಕೀನ ನಿಮ್ಮ ವೈಫ್ ಯೂಸ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ. ಸೊ ಆ ಕೀನ ಸೆನ್ಸ್ ಮಾಡಿ ಇದು ಆಟೋಮೆಟಿಕ್ಕು ನಿಮ್ಮ ಪಾಕೆಟಲ್ಲಿ ಯಾವ ಕೀ ಇದೆ ಅನ್ನೋದನ್ನು ಸೆನ್ಸ್ ಮಾಡಿ ನೀವು ಯಾವ ಮೆಮೊರಿ ಫಂಕ್ಷನ್ನ ಸೆಟ್ ಮಾಡಿರ್ತೀರಾ ಅದಕ್ಕೆ ಇದು ಸೆಟ್ ಆಗುತ್ತೆ. ಇನ್ನು ಇಲ್ಲಿ ಲೆದರ್ ಫಿನಿಶ್ ಇದೆ, ಇಲ್ಲಿ ಅಲ್ಕಂಟಾರ ಲೆದರ್ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಗೊತ್ತೇ ಆಗಲ್ಲ, ಬಟ್ ಟಚ್ ಅಂತೂ ಸಾಕತ್ತಾಗಿದೆ. ಲಾಕ್ ಕಂಟ್ರೋಲ್ಸು, ಡೋರ್ ಲಾಕ್ ಕಂಟ್ರೋಲ್ಸು, ಜೊತೆಗೆ ಇದು ಮಿರರ್ ಕಂಟ್ರೋಲ್ಸು, ಲೆಫ್ಟ್ ರೈಟು, ಬಾಟಲ್ ಹೋಲ್ಡರ್ ಇದೆ. ಸೊ ಜೊತೆಗೆ ಇಲ್ಲೂ ಕೂಡ ಸ್ವಲ್ಪ ಸ್ಟೋರೇಜ್ ಇದೆ. ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬಂದು 9 ಸ್ಪೀಕರ್ ಅಲ್ಪೈನ್ ಆಡಿಯೋ ಸಿಸ್ಟಮ್ ಬರುತ್ತೆ ನೋಡಿ ಇಲ್ಲಿ. ಸೊ ಇದ್ರದ್ದಂತೂ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನು ಸೀಟ್ಸ್ ಬಗ್ಗೆ ಬಂದರೆ ಸೀಟ್ ಅಂತೂ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಬರುತ್ತೆ. 12 ವೇ ಅಡ್ಜಸ್ಟಬಿಲಿಟಿ ಬರುತ್ತೆ ಇದರಲ್ಲಿ. ಡ್ರೈವರು ಪ್ಲಸ್ ಕೋ ಡ್ರೈವರು 2 ಸೀಟನ್ನು ಕೂಡ ಸೇಮು. ಸೊ ಇಲ್ಲಿ ನೋಡ್ಬೋದು ನೀವು, ಫ್ರಂಟು, ಬ್ಯಾಕು ಮತ್ತು ಇದು ರಿಕ್ಲೈನರು. ಹಾಗೇನೆ ಇದರಲ್ಲಿ ಲಂಬರ್ ಸಪೋರ್ಟ್ ಕೂಡ ಬರುತ್ತೆ. ಆಮೇಲೆ ಇನ್ನೊಂದು ಫೀಚರ್ ನನಗೆ ಏನು ಇಷ್ಟ ಆಯಿತು ಈ ಸೀಟಲ್ಲಿ ಅಂದರೆ, ಬೇರೆ ಗಾಡಿಗಳಲ್ಲಿ ಲಂಬರ್ ಸಪೋರ್ಟ್ ಬಂದು ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಇರುತ್ತೆ, ಅಂದರೆ ಈ ಥರ ತಿರುಗಿಸ್ಬೇಕು. ಬಟ್ ಇದು ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಲಂಬರ್ ಸಪೋರ್ಟ್ ಬರುತ್ತೆ. ಅಪ್ಪು, ಡೌನು, ಫ್ರಂಟು, ಬ್ಯಾಕು ಎಲ್ಲ ನೀವು ಈ ಬಟನ್ ಮುಖಾಂತರನೇ ಅಡ್ಜಸ್ಟ್ ಮಾಡ್ಕೋಬೋದು ಲಂಬರ್ ಸಪೋರ್ಟ್ನ. ಗೈಸ್ ಆಮೇಲೆ ಬರೀ ಡ್ರೈವರ್ ಸೀಟಲ್ಲಿ ಮಾತ್ರ ಅಲ್ಲ, ಕೋ ಡ್ರೈವರ್ ಸೀಟು ಕೂಡ ಕಂಪ್ಲೀಟ್ಲಿ ನಿಮಗೆ ಎಲೆಕ್ಟ್ರಾನಿಕಲಿ 12 ವೇ ಅಡ್ಜಸ್ಟಬಲ್ ಬರುತ್ತೆ. ಜೊತೆಗೆ ಇದರಲ್ಲಿ ಲಂಬರ್ ಸಪೋರ್ಟ್ ಕೂಡ ಇದರಲ್ಲೂ ಕೂಡ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ನೋಡಿ ಇಲ್ಲಿ. ಸೊ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಡ್ರೈವರು ಕೋ ಡ್ರೈವರು ಎರಡೂ ಕೂಡ ಸೇಮ್ ಸೆಟ್ ಆಫ್ ಸೀಟ್ಸ್ನ ಕೊಟ್ಟಿದ್ದಾರೆ. ಸೊ ಸೀಟಲ್ಲೂ ಕೂಡ ನಿಮಗೆ ಅಲ್ಕಂಟಾರ ಬರುತ್ತೆ. ನೆಕ್ಸ್ಟ್ ನೀವು ಡ್ಯಾಶ್ ಬೋರ್ಡ್ನ ಓಪನ್ ಮಾಡೋದಾದ್ರೆ ಪರವಾಗಿಲ್ಲ, ಚೆನ್ನಾಗಿದೆ ಸ್ಟೋರೇಜು. ಜೊತೆಗೆ ಇಲ್ಲೊಂದು ಲೈಟ್ ಕೂಡ ಇದೆ ನೋಡಿ ಇಲ್ಲಿ ಗ್ಲೋ ಬಾಕ್ಸ್ ಅಲ್ಲಿ. ಕೋ ಡ್ರೈವರ್ ಸೈಡ್ ಸನ್ಶೇಡ್ನ ನೋಡೋದಾದ್ರೆ ಇಲ್ಲಿ ನಿಮಗೆ ವಿತ್ ಮಿರರ್ ಜೊತೆಗೆ ಲೈಟ್ಸ್ ಕೂಡ ಬರುತ್ತೆ. ಆ ಕಡೆ ಈ ಕಡೆ 2 ಲೈಟ್ಸ್ ಬರುತ್ತೆ, ವಿತ್ ಮಿರರ್ ಇದೆ. ಸೊ ಇನ್ನು ಸನ್ಸೆಟ್ಸ್ನ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು, ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಜೊತೆಗೆ ಇದು ಲೆಂತ್ ಕೂಡ ಅಡ್ಜಸ್ಟಬಿಲಿಟಿ ಇದೆ. ಸೊ ಈ ಫೀಚರು ತುಂಬ ರೇರ್ ಕಾರ್ಗಳಲ್ಲಿ ಇರುತ್ತೆ. ನಾನು ಎಲ್ಲ ಕಾರಲ್ಲೂ ನೋಡಲ್ಲ ಇದು ಅಡ್ಜಸ್ಟಬಿಲಿಟಿ. ಸೊ ತುಂಬ ಕಾರ್ಗಳಲ್ಲಿ ಬರೀ ಇದು ಲೆಫ್ಟ್ಗೆ ನೀವು ಈ ಥರ ತಗೋಬೋದು ಅಷ್ಟೇ, ಈ ಅಡ್ಜಸ್ಟಬಿಲಿಟಿ ಬರಲ್ಲ. ಜೊತೆಗೆ ಇಲ್ಲಿ ಟಿಕೆಟ್ ಹೋಲ್ಡರ್ ಕೂಡ ಇದೆ, ಇಲ್ಲಿ ಪಿನ್ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ನೀವು ಯಾವುದೇ ರೀತಿ ಟೋಲ್ ಟಿಕೆಟ್ ಎಲ್ಲ ಇಲ್ಲಿ ಸ್ಟಿಕ್ ಮಾಡ್ಬೋದು, ಬಿಲ್ಲು, ಸೊ ಅದನ್ನೆಲ್ಲ ಇಲ್ಲಿ ಸ್ಟಿಕ್ ಮಾಡ್ಬೋದು. ಡ್ಯಾಶ್ ಬೋರ್ಡ್ ಡಿಸೈನ್ ನೋಡಿ ಯಾವ ಥರ ಇದೆ ಅಂತ, ನೆಕ್ಸ್ಟ್ ಲೆವೆಲ್ ಇದೆ ಗುರು. ಕಂಪ್ಲೀಟ್ಲಿ ಸಾಫ್ಟ್ ಟಚ್ ಬರುತ್ತೆ, ಯಾವುದೇ ರೀತಿ ಹಾರ್ಡ್ ಪ್ಲಾಸ್ಟಿಕ್ಕು ಇಲ್ಲಿ ಇಲ್ಲ ನಿಮಗೆ. ಸೊ ಇದು ಸಾಫ್ಟ್ ಟಚ್ ಬರುತ್ತೆ, ಇದು ಸಾಫ್ಟ್ ಟಚ್ ಬರುತ್ತೆ. ಜೊತೆಗೆ ಇಲ್ಲಿ ಒಂದು ಗೋಲ್ಡ್ ಲೈನ್ ಫಿನಿಶಿಂಗ್ ಇದೆ. ನೆಕ್ಸ್ಟ್ ಇದು ಅಲ್ಕಂಟಾರ ಲೆದರು, ಇದು ಕಂಪ್ಲೀಟ್ಲಿ ಸಾಫ್ಟ್ ಟಚ್ಚು. ಸೊ ಇಲ್ಲಿ ನೋಡ್ಬೋದು ನೀವು, ಈ ಎಲಿಮೆಂಟ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ, ಡಾಟೆಡ್ ಎಲಿಮೆಂಟ್ ಇದು. ಜೊತೆಗೆ ಇಲ್ಲೂ ಕೂಡ ಒಂದು ಗೋಲ್ಡ್ ಲೈನಿಂಗ್ ಬರುತ್ತೆ. ಸೊ ಡ್ಯಾಶ್ ಬೋರ್ಡ್ ಫಿನಿಶಿಂಗ್ ಅಂತೂ ಸಖತ್ ಇಷ್ಟ ಆಯಿತು ನನಗೆ. ಈಗ ಮತ್ತೆ ಡ್ರೈವರ್ ಸೀಟಿಗೆ ಬಂದರೆ ಸ್ಟೇರಿಂಗ್ ಅಡ್ಜಸ್ಟಬಲ್ ಲಿವರ್ ಇಲ್ಲಿದೆ. ಸೊ ಇದನ್ನು ನೀವು ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ಕು ಎರಡಕ್ಕೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೇನೆ ಇನ್ನು ಬೇರೆ ಕಾರ್ಗಳಲ್ಲಿ ಲೈಟು ಮತ್ತು ಇಂಡಿಕೇಟರ್ ಕಂಟ್ರೋಲ್ಸು ರೈಟ್ ಸೈಡಲ್ಲಿ ಇರುತ್ತೆ, ವೈಪರ್ ಕಂಟ್ರೋಲ್ಸು ಲೆಫ್ಟ್ ಸೈಡಲ್ಲಿ ಇರುತ್ತೆ. ಬಟ್ ಇದರಲ್ಲಿ ರಿವರ್ಸು, ವೈಪರ್ ಕಂಟ್ರೋಲ್ಸು ರೈಟ್ ಸೈಡಲ್ಲಿದೆ, ಲೈಟು ಮತ್ತು ಇಂಡಿಕೇಟರ್ ಕಂಟ್ರೋಲ್ಸು ಲೆಫ್ಟ್ ಸೈಡಲ್ಲಿದೆ. ನಾನು ಆಗಲೇ ಹೇಳ್ದಂಗೆ ಕಂಪ್ಲೀಟು ಆಟೋ ಹೆಡ್ಲೈಟು ಮತ್ತು ಆಟೋ ವೈಪರ್ಸ್ ಬರುತ್ತೆ. ಅದ್ರದ್ದು ಕಂಟ್ರೋಲ್ಸ್ ನೋಡಿ ಇಲ್ಲಿದೆ. ಇದು ಆಟೋ ಹೆಡ್ಲೈಟ್ ಕಂಟ್ರೋಲು ಮತ್ತು ಇದು ಆಟೋ ವೈಪರ್ ಕಂಟ್ರೋಲು. ಇಲ್ಲಿ ಆಟೋಗೆ ನಿಲ್ಲಿಸ್ಬಿಟ್ರೆ ಡೈರೆಕ್ಟಾಗಿ ಮಳೆ ಬಂದಾಗ ವೈಪರ್ ಆಟೋಮೆಟಿಕ್ ಅದೇ ಆನ್ ಆಗುತ್ತೆ, ಮಳೆ ನಿಂತೋದ್ಮೇಲೆ ಅದೇ ಆಫ್ ಆಗುತ್ತೆ. ನೈಟ್ ಹೊತ್ತು ಕೂಡ ಅಷ್ಟೇನೆ, ಲೈಟ್ ಬಂದು ಅದೇ ಆನ್ ಆಗುತ್ತೆ. ಮತ್ತೆ ನೀವು ಬೆಳಗಿನ ಟೈಮಲ್ಲಿ ಓಡಿಸ್ಬೇಕಾದ್ರೆ ಲೈಟ್ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ಸ್ಟೇರಿಂಗ್ ವೀಲ್ ಅಂತೂ ಕಂಪ್ಲೀಟ್ ಆಗಿ ಲೆದರ್ ಅಲ್ಲಿ ರ್ಯಾಪ್ ಮಾಡಿದ್ದಾರೆ. ಸ್ಟೇರಿಂಗ್ ಸೆಂಟ್ರಲ್ಲಿ ಜೀಪ್ ಲೋಗೋ ಇದೆ, ಇಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಇನ್ನ ಇದು ಕ್ಲಸ್ಟರ್ ಕಂಟ್ರೋಲು. ಕ್ಲಸ್ಟರ್ ಕಂಟ್ರೋಲ್ ಅಲ್ಲಿ ಕಾಲ್ ರಿಸೀವ್ ಮಾಡೋದು ಮತ್ತೆ ಕಟ್ ಮಾಡೋದು. ಸೊ ಇನ್ನು ನೆಕ್ಸ್ಟ್ ನೀವು ಈ ಸ್ಕ್ರೀನ್ ನ ನೀವು ಇಲ್ಲಿ ಮುಖಾಂತರ ನೀವು ಆಕ್ಸೆಸ್ ಮಾಡ್ಬೋದು. ಜೊತೆಗೆ ಇದು ಕಂಪ್ಲೀಟ್ಲಿ ಕ್ರೂಸ್ ಕಂಟ್ರೋಲ್ ಬಟನ್ಸ್. ಇಲ್ಲಿ ನೀವು ನೋಡೋದಾದ್ರೆ ಸಾಂಗ್ ಚೇಂಜ್ ಮಾಡೋದು ಮತ್ತೆ ಸೌಂಡ್ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಇಲ್ಲೆಲ್ಲೂ ಇಲ್ಲ ಕಂಟ್ರೋಲ್ಸು. ಅದೆಲ್ಲಿದೆಯಪ್ಪ ಅಂದ್ರೆ ಇದು ಯೂನಿಕ್ ವೇನಲ್ಲಿ ಇಲ್ಲಿ ಕೆಳಗಡೆ ಇದೆ ನೋಡಿ. ನೀವು ಸ್ಟೇರಿಂಗು ಈ ತರ ಇಟ್ಕೊಂಡು ಓಡಿಸ್ತಾ ಇರ್ತೀರಲ್ವಾ, ಅವಾಗ ಇಲ್ಲೇ ಈ ಬಟನ್ ಇದೆ ನೋಡಿ ಇಲ್ಲಿ. ಸೊ ನೀವು ಗಾಡಿನ ಈ ತರ ಡ್ರೈವ್ ಮಾಡ್ಬೇಕಾದ್ರೆ ಕೈ ಏನು ಮೂವ್ ಮಾಡಂಗಿಲ್ಲ. ಸೌಂಡ್ ಜಾಸ್ತಿ ಮಾಡಬೇಕು ಕಡಿಮೆ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಬೆರಳಿಂದ ನೀವು ಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಬೋದು ಇದನ್ನ ನೋಡಿ. ಇಲ್ಲಿದೆ ನೋಡಿ ಬಟನ್ ಸಪ್ರೇಟು.
ಇದು ಕಂಪ್ಲೀಟ್ಲಿ ಯುನಿಕ್ ವೇ. ನಾನು ಇದೇ ಫಸ್ಟ್ ಈ ತರ ಕಂಟ್ರೋಲ್ ನ ಒಂದು ಕಾರಲ್ಲಿ ನೋಡ್ತಾ ಇರೋದು. ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಅಂತ ನೋಡಿದ್ರೆ ಇದರಲ್ಲಿ ನಿಮಗೆ 10.1 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ. ಇದು ನಿಮಗೆ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ ಕಂಪ್ಲೀಟ್ ವೈರ್ಲೆಸ್ ಸಪೋರ್ಟ್ ಮಾಡುತ್ತೆ. ಸೊ ಎಲ್ಲ ಕಂಟ್ರೋಲ್ಸ್, ಟಚ್ ರೆಸ್ಪಾನ್ಸ್ ನೋಡಿ ಯಾವ ತರ ಇದೆ ಅಂತ. ಸೊ ಯಾವುದೇ ರೀತಿ ಲ್ಯಾಗ್ ಇಲ್ಲ ನೋಡಿ ಇಲ್ಲಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಪಟ್ ಪಟ್ ಅಂತ ಓಪನ್ ಆಗ್ತಾ ಇರುತ್ತೆ. ಸೊ ಚೆನ್ನಾಗಿದೆ ಸ್ಕ್ರೀನ್ ಎಲ್ಲ. ಜೊತೆಗೆ ನೀವು ವೆಂಟಿಲೇಟೆಡ್ ಸೀಟ್ಸ್ನ ನೀವು ಇಲ್ಲೇ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಸ್ಕ್ರೀನ್ ಮುಖಾಂತರನೇ. ಇಲ್ಲ ಅಂದ್ರೆ ಸಪ್ರೇಟ್ ಕಂಟ್ರೋಲ್ಸ್ ಕೂಡ ಇದೆ, AC ಕಂಟ್ರೋಲ್ಸ್. ನೀವು ಇದರಲ್ಲಿ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಕೋ ಡ್ರೈವರ್ಗೆ ಬೇರೆ ತರ, ಡ್ರೈವರ್ಗೆ ಬೇರೆ ತರ ಅಡ್ಜಸ್ಟ್ ಮಾಡ್ಕೋಬಹುದು ಇದರಲ್ಲಿ. ಸೊ AC ಕಂಟ್ರೋಲ್ಸ್ ನೀವು ಮ್ಯಾನ್ಯಲ್ ಬಟನ್ಸ್ ಕೂಡ ಇದೆ. ಇಲ್ಲ ಕಂಪ್ಲೀಟ್ ಆಗಿ ನೀವು ಆಟೋಗೆ ಹಾಕ್ಬಿಟ್ರೆ ಆಟೋಮೆಟಿಕ್ ಆಗಿ ಕೂಡ ವರ್ಕ್ ಆಗುತ್ತೆ. ಸೊ ಇನ್ನು ಇಂಜಿನ್ ಆಟೋ ಕಟ್ ಆಫ್ ಬಟನ್ ಇದೆ ನೋಡಿ ಇಲ್ಲಿ. ನೀವು ಇದನ್ನ ಆಫ್ ಕೂಡ ಮಾಡ್ಕೋಬಹುದು ಬೇಡ ಅಂದ್ರೆ ಈಗ ಸಿಗ್ನಲ್ ಅಲ್ಲಿ ಗಾಡಿ ಸ್ಟಾಪ್ ಆದ ತಕ್ಷಣ ಆಟೋಮೆಟಿಕ್ ಇಂಜಿನ್ ಕಟ್ ಆಫ್ ಆಗುತ್ತೆ. ಸೊ ಆ ಫೀಚರ್ನ ನೀವು ಆಫ್ ಮಾಡ್ಕೊಳ್ಳೋ ಬಟನ್ ಇಲ್ಲಿದೆ. ಇದು ಬಂದು ಟ್ರಾಕ್ಷನ್ ಕಂಟ್ರೋಲು. ಇದು ಬಂದು ಆಕ್ಟಿವ್ ಲೇನ್ ಮ್ಯಾನೇಜ್ಮೆಂಟ್ ಬಟನ್. ನೀವು ಆಕ್ಟಿವ್ ಲೇನ್ ಮ್ಯಾನೇಜ್ಮೆಂಟ್ ಅಂದ್ರೆ ಈಗ ಲೇನ್ ಚೇಂಜ್ ಮಾಡ್ತಾ ಇದ್ರೆ ನಿಮ್ಗೆ ವಾರ್ನಿಂಗ್ಸ್ ಬರ್ತಾ ಇರುತ್ತೆ, ಬೇರೆ ಯಾವ್ದಾದ್ರು ಗಾಡಿ ಬರ್ತಾ ಇದ್ರೆ ಅದನ್ನ ಬೇಕಾದ್ರೆ ನೀವು ಇಲ್ಲಿ ಆಫ್ ಮಾಡ್ಕೋಬಹುದು. ಹಜಾರ್ಡ್ ಲ್ಯಾಂಪ್ ಸ್ವಿಚ್, ಪಾರ್ಕಿಂಗ್ ಸೆನ್ಸರ್ಸ್ ಬೇಡ ಅಂದ್ರೆ ನೀವು ಇಲ್ಲಿ ಆಫ್ ಮಾಡ್ಕೋಬಹುದು. ಇದು ಪ್ಯಾಸೆಂಜರ್ ಏರ್ ಬ್ಯಾಗ್ ಇಂಡಿಕೇಟರ್. ಇನ್ನ ಇಲ್ಲಿ AC ಬ್ಲೋವರ್ ಇದೆ. ನೆಕ್ಸ್ಟ್ ಇನ್ನ ಇದು ನಾನು ಆಗ್ಲೇ ಹೇಳ್ದಂಗೆ AC ಕಂಟ್ರೋಲ್ಸ್. ಇನ್ನ ಕೆಳಗಡೆ ಬಂದ್ರೆ ನಿಮ್ಗೆ 2 ಪೋರ್ಟ್ಸ್ ಬರುತ್ತೆ. ಒಂದು USB ಪೋರ್ಟ್ ಮತ್ತೆ ಇನ್ನೊಂದು USB-C ಪೋರ್ಟ್. ನೀವು 2 ಕೇಬಲ್ ಕೂಡ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ನೀವು ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ವೈರ್ಲೆಸ್ ಚಾರ್ಜರ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಈಗ ನೀವು ಲಾಂಗ್ ಹೋಗ್ತಾ ಇರ್ತೀರಾ, ನೈಟ್ ಹೊತ್ತು ಈ ಸ್ಕ್ರೀನ್ ಆನ್ ಆಗಿದ್ರೆ ನಿಮ್ಗೆ ಕಣ್ಣು ಹೊಡಿತಾ ಇರುತ್ತೆ ಸ್ಕ್ರೀನು. ಮುಂದ್ಗಡೆ ಏನು ಗಾಡಿ ಇಲ್ಲ ಅಂದ್ರೆ ಬ್ರೈಟ್ ಆಗಿ ಹೊಡಿತಾ ಇರುತ್ತೆ ಕಣ್ಣಿಗೆ ಸ್ಕ್ರೀನು. ಬೇಡ ಅಂದ್ರೆ ನೀವು ಇಲ್ಲಿ ಆಫ್ ಕೂಡ ಮಾಡ್ಕೋಬಹುದು. ಜಸ್ಟ್ ಸ್ಕ್ರೀನ್ ಆಫ್ ಆಗುತ್ತೆ, ಬಟ್ ಫಂಕ್ಷನ್ಸ್ ಎಲ್ಲ ವರ್ಕ್ ಆಗ್ತಾ ಇರುತ್ತೆ. ನೀವು ಮ್ಯೂಸಿಕ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಪ್ಲೇ ಆಗ್ತಾ ಇರುತ್ತೆ. ಮತ್ತೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ ಆನ್ ಆಗುತ್ತೆ. ನಿಮ್ಗೆ ಏನು ಬೇಡ, ಕಂಪ್ಲೀಟ್ ಸ್ಕ್ರೀನ್ ಆಫ್ ಆಗ್ಬಿಡ್ಬೇಕು, ಮ್ಯೂಸಿಕ್ ಏನು ಪ್ಲೇ ಆಗೋದು ಬೇಡ ಅಂದ್ರೆ ಇಲ್ಲಿ ಬಟನ್ ಇದೆ ನೋಡಿ, ಪವರ್ ಬಟನ್. ಇದನ್ನ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಫ್ ಆಗ್ಬಿಡುತ್ತೆ. ಈಗ ಸಾಂಗು ಯಾವುದೇ ರೀತಿ ಪ್ಲೇ ಆಗ್ತಾ ಇದ್ರೆ ಅದು ಕೂಡ ಸ್ಟಾಪ್ ಆಗ್ಬಿಡುತ್ತೆ. ಇಲ್ಲಿ ಒಂದು ಡೆಡಿಕೇಟೆಡ್ ಮ್ಯೂಟ್ ಬಟನ್ ಇದೆ. ಇದು ಬಂದು ಕೋ ಡ್ರೈವರ್ಗೆ ಹೆಲ್ಪ್ ಆಗ್ಲಿ ಅಂತಾನೆ ಕೊಟ್ಟಿರೋದು, ಲೆಫ್ಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಗೇರ್ ಲಿವರ್ ಕಂಟ್ರೋಲ್ಸ್ ಬಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದು ಕಂಪ್ಲೀಟ್ಲಿ ಆಟೋಮೆಟಿಕ್ ಗಾಡಿ. ಇದು ಇಲ್ಲಿ ನಿಮ್ಗೆ ಪಾರ್ಕಿಂಗು, ರಿವರ್ಸು, ನ್ಯೂಟ್ರಲ್ ಮತ್ತೆ ಡ್ರೈವ್ ಮೋಡ್. ಸೊ ನೀವು ಯಾವ ತರ ಬೇಕಾ ತರ ಇಲ್ಲಿ ಚೇಂಜ್ ಮಾಡ್ಕೋಬಹುದು ಗೇರ್ ನಾಬ್ನ. ಆಮೇಲೆ ನಿಮ್ಗೆ ಅನ್ನಿಸ್ಬೋದು ಏನಪ್ಪಾ ಇದು ಇಷ್ಟು ಲಕ್ಸುರಿ ಗಾಡಿ, 4 ವೀಲ್ ಡ್ರೈವ್, ಒಂದು ಪ್ರಾಪರ್ SUV, ಬಟ್ ಇದರಲ್ಲಿ ಪ್ಯಾಡಲ್ ಶಿಫ್ಟರ್ ಇಲ್ವಲ್ಲ ಅಂತ. ನೀವು ಪ್ಯಾಡಲ್ ಶಿಫ್ಟರ್ ನ ಯೂಸ್ ಮಾಡ್ಬೋದು. ಈಗ ನೋಡಿ, ಈಗ ಪಾರ್ಕಿಂಗ್ ಅಲ್ಲಿ ಇದೆ. ಈಗ ಡ್ರೈವ್ ಮೋಡ್ಗೆ ಹಾಕೊಂಡು ಇದನ್ನ ಲೆಫ್ಟ್ ಸೈಡ್ ತಗೋಬೇಕು. ಇಲ್ಲಿ ನೀವು ಪ್ಲಸ್ ಮೈನಸ್ ಶಿಫ್ಟ್ ಮಾಡ್ತಾ ಹೋದ್ರೆ ಇದು ಪ್ಯಾಡಲ್ ಶಿಫ್ಟರ್ ಅನ್ನ ಯೂಸ್ ಮಾಡ್ಕೋಬಹುದು. ಮ್ಯಾನ್ಯುಯಲ್ ಕಂಪ್ಲೀಟ್ ಆಗಿ ಡ್ರೈವರ್ ಕಂಟ್ರೋಲ್ ಬರುತ್ತೆ ಆಗ ಗಾಡಿ. ಇನ್ನ ಇದು ಬಂದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬಟನ್. ಇದರಲ್ಲಿ ಮೋಡ್ಸ್ ಬರುತ್ತೆ ನೋಡಿ, ಇಲ್ಲಿ ಸ್ಯಾಂಡ್ ಅಥವಾ ಮಡ್ ಮೋಡ್, ಸ್ನೋ ಮೋಡ್, ಆಟೋ ಮೋಡ್. ಮ್ಯಾನ್ಯುಯಲ್ ಆಗಿ ಯಾವ ಮೋಡ್ ಬೇಕು ಅದನ್ನ ನಿಲ್ಲಿಸ್ಕೋಬಹುದು. ಇಲ್ಲಾಂದ್ರೆ ಆಟೋಗೆ ನಿಲ್ಲಿಸ್ಬಿಟ್ರೆ ಆಟೋಮೆಟಿಕ್ ಆಗಿ ಕಾರು ಅದೇ ತಗೊಳುತ್ತೆ. ನಿಮ್ಗೆ 4 ವೀಲ್ ಡ್ರೈವ್ ಕೂಡ ಆಟೋಮೆಟಿಕ್ ಆಗಿ ಎಂಗೇಜ್ ಮಾಡ್ಕೊಳ್ಳುತ್ತೆ. ಸೊ ನಿಮ್ಗೆ ಇದು ಆಟೋಮೆಟಿಕ್ ಎಂಗೇಜ್ಮೆಂಟ್ ಬೇಡ, ನೀವು ಸಪರೇಟ್ ಆಗಿ 4 ವೀಲ್ ಡ್ರೈವ್ ನ ಎಂಗೇಜ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಬಟನ್ಸ್ ಇದೆ ನೋಡಿ. ಇಲ್ಲಿ 4 ವೀಲ್ ಲೋಗೆ ಸಪರೇಟ್ ಬಟನ್ ಇದೆ. ಇಲ್ಲಿ 4 ವೀಲ್ ಲೋ ಪ್ರೆಸ್ ಮಾಡಿದ ತಕ್ಷಣ 4 ವೀಲ್ ಡ್ರೈವ್ ಲೋ ಅಂತ ಇಲ್ಲಿ ಎಂಗೇಜ್ ಆಗಿರೋ ಬಂತು. ನೆಕ್ಸ್ಟ್ ಇದು 4 ವೀಲ್ ಐ. ಇದು 4 ವೀಲ್ ಡ್ರೈವ್ ಲಾಕ್ ಅಂತ ಇದೆಯಲ್ಲ, ಇದು 4 ವೀಲ್ ಐ. ಇದು ಬಂದು ಹಿಲ್ ಡಿಸೆಂಟ್ ಕಂಟ್ರೋಲು. ಜೊತೆಗೆ ಇಲ್ಲಿ ಆಟೋ ಹೋಲ್ಡ್ ಫೀಚರ್ ಕೂಡ ಇದೆ. ನೀವು ಸಿಗ್ನಲ್ ಅಲ್ಲಿ ಇಲ್ಲ ಅಂದ್ರೆ ಅಪ್ ಡೌನು, ಸೊ ಅಲ್ಲೇನಾದ್ರು ಆಟೋಮೆಟಿಕ್ ಆಗಿ ನೀವು ಬ್ರೇಕ್ ಹಿಡಿದು ಬಿಟ್ಟ ತಕ್ಷಣ ಗಾಡಿ ಹಂಗೆ ನಿಂತಿರ್ಬೇಕು ಅಂದ್ರೆ ನೀವು ಇದು ಆಟೋ ಹೋಲ್ಡ್ ಫೀಚರ್ನು ಕೂಡ ಆನ್ ಮಾಡ್ಕೋಬಹುದು. ಹಾಗೇನೆ ಇಲ್ಲಿ 2 ಗೋಲ್ಡ್ ಟಚ್ ಇದೆ. ಇಲ್ಲಿ ಏನು ಡ್ಯಾಶ್ ಬೋರ್ಡ್ ಅಲ್ಲಿ ಏನ್ ಗೋಲ್ಡ್ ಟಚ್ ಯೂಸ್ ಮಾಡಿದ್ದಾರೆ, ಡೋರ್ಸ್ ಅಲ್ಲೆಲ್ಲ ಏನ್ ಗೋಲ್ಡ್ ಟಚ್ ಯೂಸ್ ಮಾಡಿದ್ದಾರೆ. ಸೊ ಸೇಮ್ ಗೋಲ್ಡ್ ಟಚ್ ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಜೊತೆಗೆ ಇಲ್ಲಿ ಕಪ್ ಹೋಲ್ಡರ್ಸ್ ಇದೆ ನೋಡಿ, 2 ಕಪ್ ಹೋಲ್ಡರ್ಸ್ ಬರುತ್ತೆ. ಇದು ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡದಿದು ಕಪ್ ಹೋಲ್ಡರ್ಸು. ಸೊ ನೀವು ಎಷ್ಟೇ ಎತ್ತರದ್ದು, ಈಗ ಸ್ಟ್ಯಾನ್ಲೆ ವಾಟರ್ ಬಾಟಲ್ ಎಲ್ಲ ಕೂಡ ಆರಾಮಾಗಿ ಇಟ್ಕೋಬಹುದು. ಆಮೇಲೆ ನೀವು ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು, ಇಲ್ಲಿ 2 ಕಪ್ ಹೋಲ್ಡರ್ಸ್ ಇದೆ. ಈ ಸೆಂಟ್ರಲ್ ಏನಿದು ಜಾಗ ಅಂತ, ನೀವು ಇದು ಕೀ ಇಡೋ ಜಾಗ ಇದು ನೋಡಿ, ಇಲ್ಲಿ ಎಷ್ಟು ಯುನೀಕ್ ಆಗಿ ಕೊಟ್ಟಿದ್ದಾನೆ ಅಂತ. ಸೊ ಕೀ ನಿಮ್ಗೆ ಎಲ್ಲೂ ಅಳ್ಳಾಡಲ್ಲ. ನಿಮ್ ಮೊಬೈಲ್ನು ಕೂಡ ಇಲ್ಲಿ ಇಟ್ಕೋಬಹುದು. ಇಲ್ಲಿ ಮೊಬೈಲ್ ಇಡಕ್ಕೆ ಅಂತಾನೆ ಸಪರೇಟ್ ಆಗಿ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ಆಮ್ರೆಸ್ಟ್ ಬಗ್ಗೆ ಬಂದ್ರೆ, ಆಮ್ರೆಸ್ಟ್ ಅಡ್ಜಸ್ಟಬಲ್ ಬರುತ್ತೆ. ಇದು ಕೂಡ ಲೆದರ್ ರ್ಯಾಪ್ ಆಗಿದೆ. ಸೊ ನೀವು ಇದನ್ನ ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ಕೋಬಹುದು. ಆಮ್ರೆಸ್ಟ್ ಸ್ಟೋರೇಜ್ ಸ್ಪೇಸ್ ನೋಡಿ ಇಲ್ಲಿ. ಸೊ ಏನ್ ಒಳ್ಳೆ ತುಂಬಾ ಹಿಡಿಯುತ್ತೆ ಇದು ಆಕ್ಚುಲಿ. ಸೊ ಸಿಕ್ಕಾಪಟ್ಟೆ ಆಳ ಇದೆ ಆಮ್ರೆಸ್ಟ್ ಸ್ಟೋರೇಜ್. ಇನ್ನ ಡ್ರೈವರ್ ಸೈಡ್ ಸನ್ ಶೇಡ್ ನೋಡೋದಾದ್ರೆ, ಡ್ರೈವರ್ ಸೈಡ್ ಅಲ್ಲೂ ಕೂಡ ನಿಮ್ಗೆ ವಿತ್ ಲೈಟ್ ಬರುತ್ತೆ ನೋಡಿ. ಇಲ್ಲಿ ಮಿರರ್ ಬರುತ್ತೆ, ಜೊತೆಗೆ ಲೈಟ್ ಕೂಡ ಬರುತ್ತೆ. ಈ ಕೂಡ ನಿಮ್ಗೆ ಪಿನ್ ಬರುತ್ತೆ. ಅಂದ್ರೆ ನೀವು ಯಾವ್ದೇ ರೀತಿ ಟಿಕೆಟ್ಸ್ ಇದ್ರು ಕೋ ಡ್ರೈವರ್ ಅಲ್ಲಿ ಯಾವ ತರ ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲೂ ಕೂಡ ಅದೇ ತರ ಟಿಕೆಟ್ಸ್ ಎಲ್ಲ ಇಲ್ಲಿ ಪ್ಲೇಸ್ ಮಾಡ್ಕೋಬಹುದು. ಸನ್ ಶೇಡ್ದು ಅಡ್ಜಸ್ಟಬಿಲಿಟಿ ಅಂತ ನೋಡೋದಾದ್ರೆ, ಇದು ಕೂಡ ನಿಮ್ಗೆ ಎಕ್ಸ್ಟೆಂಡ್ ಆಗುತ್ತೆ ನೋಡಿ ಸನ್ ಶೇಡ್. ಸೊ ಡ್ರೈವರ್ ಸೀಟು ಮತ್ತೆ ಕೋ ಡ್ರೈವರ್ ಸೀಟ್ ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಡ್ರೈವರ್ ಸೈಡ್ ಅಲ್ಲಿ ಏನೇನ್ ಫೀಚರ್ಸ್ ಇದೆ ಎಲ್ಲಾ ಫೀಚರ್ಸ್ ಕೂಡ ಕೋ ಡ್ರೈವರ್ಗೂ ಕೂಡ ಕೊಟ್ಟಿದ್ದಾರೆ. ಆಟೋ ಡಿಮ್ಮಿಂಗ್ IRVM ಬರುತ್ತೆ. ನೀವೇನ್ ಇದನ್ನ ಮ್ಯಾನ್ಯಲ್ ಆಗಿ ಡಿಮ್ಮಿಂಗ್ ನಾನ್ ಡಿಮ್ಮಿಂಗ್ ನಿಲ್ಲಿಸಬೇಕಾಗಿಲ್ಲ. ಇದು ಬಂದು ಸನ್ ರೂಫ್ ಕಂಟ್ರೋಲು.
ಇದು ಲೆಫ್ಟ್ ಸೈಡ್ ಬಂದು ಜಸ್ಟ್ ಕೆಳಗಡೆ ಇದೆಯಲ್ಲ ಪರದೆ ಅದು ಓಪನ್ ಆಗುತ್ತೆ. ಇನ್ನು ರೈಟ್ ಸೈಡ್ ಇದು ಗ್ಲಾಸ್ ಓಪನ್ ಆಗುತ್ತೆ ಸನ್ ರೂಫ್ದು. ಇನ್ನು ಇದು ನಾನು ಆಗ್ಲೇ ಹೇಳ್ದಂಗೆ ರೀಡಿಂಗ್ ಲೈಟ್ಸ್, ಆ ಕಡೆ ಒಂದು ರೀಡಿಂಗ್ ಲೈಟ್ ಇದೆ, ಈ ಕಡೆ ಒಂದು ರೀಡಿಂಗ್ ಲೈಟ್ ಇದೆ. ಸೊ ಇದನ್ನ ನೀವು ಡೋರ್ಗೂ ಕೂಡ ನಿಲ್ಲಿಸ್ಕೋಬಹುದು, ಇಲ್ಲ ಎನಿ ಟೈಮ್ ಆನ್ ಆಗು ಕೂಡ ನಿಲ್ಲಿಸ್ಕೋಬಹುದು. ಹಿಂದ್ಗಡೆ ಬೂಟ್ ನ ಇಲ್ಲೂ ಕೂಡ ಓಪನ್ ಮಾಡಬಹುದು. ಇಲ್ಲೊಂದು ಬಟನ್ ಇದೆ ನೋಡಿ, ಇದನ್ನ ಪ್ರೆಸ್ ಮಾಡಿದ್ರೆ ಹಿಂದ್ಗಡೆ ಬೂಟ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ನೋಡಿ ಅಲ್ಲಿ ಓಪನ್ ಆಗ್ತಿದೆ ಸದ್ಯಕ್ಕೆ ಈಗ. ಸೊ ಮತ್ತೆ ನೀವು ಕ್ಲೋಸ್ ಮಾಡಬೇಕು ಅಂದ್ರೆ ಬಟನ್ ನ ಪ್ರೆಸ್ ಮಾಡಿದೆ ಈಗ ನೋಡಿ, ಈಗ ಆಟೋಮೆಟಿಕ್ ಕ್ಲೋಸ್ ಆಗ್ತಿದೆ. ಆಮೇಲೆ ಇನ್ನೊಂದು ಹೇಳೋದನ್ನ ಮರೆತೆ, ಡ್ರೈವರ್ ಸೈಡ್ ಮತ್ತೆ ಕೋ ಡ್ರೈವರ್ ಸೈಡ್ ಸೀಟ್ ಬೆಲ್ಟ್ ಹೈಟ್ ಅನ್ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ನಿಮ್ಮ ಹೈಟ್ ತಕ್ಕಂತ ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು ನೋಡಿ. ಸೊ ಕೆಳಗಡೆ ಬರ್ಬೇಕು ಅಂದ್ರೆ ಈ ಬಟನ್ಸ್ ಪ್ರೆಸ್ ಮಾಡ್ಬೇಕು, ಮೇಲ್ಗಡೆ ಹೋಗ್ಬೇಕು ಅಂದ್ರೆ ಏನಿಲ್ಲ, ಮೇಲ್ಗಡೆ ಸ್ಲೈಡ್ ಆಗುತ್ತೆ. ಗೈಸ್ ಬನ್ನಿ ಈಗ ಗಾಡಿನ ಓಡಿಸ್ ನೋಡೋಣ. ಗಾಡಿ ನೀವು ಮೂವ್ ಮಾಡೋಕ್ಕಿಂತ ಮುಂಚೆ ಸೀಟ್ ಬೆಲ್ಟ್ ಅಂತೂ ಯೂಸ್ ಮಾಡ್ಲೇಬೇಕು. ಸೀಟ್ ಬೆಲ್ಟ್ ಆಕ್ಚುಲಿ ಫುಲ್ ಸ್ಮೂತ್ ಇದೆ ಆಪರೇಷನ್. ಇಲ್ಲಿ ಮೋಟಾರ್ ಬರುತ್ತಲ್ಲ ಸೀಟ್ ಬೆಲ್ಟ್ ಆಪರೇಷನ್ಗೆ, ಸೊ ಇದಂತೂ ಸಖತ್ ಸ್ಮೂತ್ ಇದೆ. ಬೇರೆ ಗಾಡಿಗಳದೆಲ್ಲ ಇಟ್ಕೊಳ್ಳುತ್ತೆ. ನನ್ನ ಹತ್ರ 3 ಕಾರ್ ಇದೆ, 3 ಕಾರ್ದು ಇಟ್ಕೊಳ್ಳುತ್ತೆ ಹಿಂಗೆ ಎಳೆದಾಗ. ಬಟ್ ಇದರಲ್ಲಿ ಫುಲ್ ಸ್ಮೂತ್ ಇದೆ ಸೀಟ್ ಬೆಲ್ಟ್ ಆಪರೇಷನ್. ನೆಕ್ಸ್ಟ್ ನೀವು ಗಾಡಿನ ಆನ್ ಮಾಡ್ಬೇಕು ಅಂದ್ರೆ ಇಲ್ಲಿದೆ ನೋಡಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್. ಸೊ ಇದನ್ನ ಪುಷ್ ಸ್ಟಾರ್ಟ್ ಮಾಡಿದ್ರೆ ಇಂಜಿನ್ ಆನ್ ಆಯ್ತು, ಕಂಪ್ಲೀಟ್ಲಿ ಡಿಸ್ಪ್ಲೇ ಎಲ್ಲ ಕಂಪ್ಲೀಟ್ ಆಗಿ ಆನ್ ಆಯ್ತು. ಫಸ್ಟ್ ಆಫ್ ಆಲ್ ಡ್ರೈವರ್ ಸೀಟಲ್ಲಿ ಕುತ್ಕೊಂಡ ತಕ್ಷಣ ಫೀಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಅಂದ್ರೆ ನಿಮ್ಗೆ ಒಂದು ಲಕ್ಸುರಿ SUV ಕೂತಿದ್ದೀನಿ ಅನ್ನೋ ಫೀಲು ಆಗ್ಬಿಡುತ್ತೆ. ಜೊತೆಗೆ ನಿಮ್ಗೆ ಸೇಫ್ಟಿನೂ ಕೂಡ ಫೀಲ್ ಆಗುತ್ತೆ. ಸೊ ನೋಡಿ ಇಲ್ಲಿ ಡೋರ್ಸ್ ಎಲ್ಲ, ಡೋರ್ ತಡ್ಡನ್ನ ನೀವು ನೋಡ್ಬೋದು ಎಷ್ಟು ಅಂದ್ರೆ ಸಖತ್ತಾಗಿದೆ. ಬಿಲ್ಡ್ ಕ್ವಾಲಿಟಿನೂ ಕೂಡ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ ಇವರು. ನೋಡಿ ಯಾವ ತರ ಆ ಡೋರ್ ಕ್ಲೋಸಿಂಗ್ ಸೌಂಡ್ ನೋಡಿ. ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು ನೋಡಿ, ಡೋರ್ ಕ್ಲೋಸಿಂಗ್ ಸೌಂಡ್ ಹೆಂಗಿದೆ ಅಂತ. ಡೋರ್ ಅಲ್ಲಿ ಹೆವಿನೆಸ್ ಇದೆ, ಸ್ಟೇರಿಂಗ್ ಫಿನಿಶು, ಈ ಫಿನಿಶು, ಡ್ಯಾಶ್ ಬೋರ್ಡ್ ಫಿನಿಶು. ಸೊ ಎಲ್ಲ ನಿಮ್ಗೆ ಲಕ್ಸುರಿ ಫೀಲ್ ಅಂತೂ ಕೊಡುತ್ತೆ ಗಾಡಿ ಇದು. ಸೊ ಸದ್ಯಕ್ಕೆ ಪಾರ್ಕಿಂಗ್ ಮೋಡಲ್ ಇದೆ, ಇದನ್ನ ನಾವು ಡ್ರೈವ್ ಮೋಡ್ಗೆ ಹಾಕೋಣ. ನೋಡಿ ಈಗ ಡ್ರೈವ್ ಮೋಡ್ಗೆ ಬಂತು. ನೀವೇನಾದ್ರೂ 360 ಡಿಗ್ರಿ ಕ್ಯಾಮ್ರಾನ ಯೂಸ್ ಮಾಡಬೇಕು ಅಂದ್ರೆ ಇಲ್ಲಿ ವೆಹಿಕಲ್ ಡೀಟೇಲ್ಸ್ ಹೋಗ್ಬಿಟ್ಟು ಸರೌಂಡ್ ಕ್ಯಾಮ್ರಾನ ಆನ್ ಮಾಡ್ಕೋಬೇಕು. ಇಲ್ಲಿ ನಿಮ್ಗೆ ಇದು ಫ್ರಂಟ್ ವ್ಯೂ, ಇದು 360 ಡಿಗ್ರಿ ವ್ಯೂ. ಈಗ ಡ್ರೈವ್ ಮೋಡ್ಗೆ ಹಾಕಿದ್ದೀನಿ, ಮೂವ್ ಮಾಡ್ತೀನಿ ಗಾಡಿನ. ಸೊ ನೋಡ್ಬೋದು ಇಲ್ಲಿ, ಸೊ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಿದೆ. ಫ್ರಂಟ್ ಅಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಬರಲ್ಲ ಅಲ್ವಾ ಸರ್? ಓಕೆ. ಗೈಸ್ ನೋಡಿ, ಆಮೇಲೆ NVH ಲೆವೆಲ್ಸ್ ಅಂತೂ ಒಂಚೂರು ಇಲ್ದಂಗೆ 0 ಮಾಡ್ಬಿಟ್ಟಿದ್ದಾರೆ. ಹೊರಗಡೆ ಏನ್ ನಡೀತಾ ಇದೆ ಅನ್ನೋ ಸೌಂಡು ನಿಮ್ಗೆ ಕೇಳಿಸೋದೇ ಇಲ್ಲ. ಸೊ ಅಷ್ಟು ಸೈಲೆಂಟ್ ಆಗ್ಬಿಡುತ್ತೆ ಗಾಡಿ. ನೋಡಿ ಈಗ ವಿಂಡೋ ಇಳಿಸ್ತೀನಿ, ಹೊರಗಡೆ ಸೌಂಡ್ ಕೇಳಿಸ್ಕೊಳ್ಳಿ. ಸೊ ನೋಡಿ ಇದು ಹೊರಗಡೆ ಸೌಂಡು. ಆಕ್ಚುಲಿ ನನ್ನ ಮೈಕಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಇದೆ. ಸೊ ಎಷ್ಟು ಸೌಂಡ್ ಕೇಳಿಸ್ತಿದೆ ಇಲ್ಲೋ ಗೊತ್ತಿಲ್ಲ ನನಗೆ. ನೋಡಿ ಈಗ ನಾನು ವಿಂಡೋ ಕ್ಲೋಸ್ ಮಾಡಿದ ತಕ್ಷಣ, ಸೊ ಮಿರರ್ಸ್ ಕ್ಲೋಸ್ ಮಾಡಿದ ತಕ್ಷಣ ನಾಯ್ಸ್ ಕ್ಯಾನ್ಸಲೇಷನ್ ಆಗ್ಬಿಡುತ್ತೆ ಇಂಟೀರಿಯರ್ಸ್ ಒಳಗಡೆ ಕಾರಲ್ಲಿ. ಇದರಲ್ಲಿ ಎಷ್ಟು ಸರ್? 9 ಗೇರ್ಸ್ ಅಲ್ವಾ ಬರೋದು? ಟಾರ್ಕ್ ಕನ್ವರ್ಟರು 9 ಸ್ಪೀಡು. ಸೊ ನೋಡಿ ಅವರು ತಿರ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಆ ಥರ ಲುಕ್ ಕೊಡುತ್ತೆ ನಿಮಗೆ ಇದು ಲಕ್ಸುರಿ ಫೀಲು. ಔಟ್ ಸೈಡ್ ಆಗ್ಬೋದು, ಇನ್ಸೈಡ್ ಆಗ್ಬೋದು, ನಿಮ್ಗೆ ಅದೇ ಥರ ಇದೆ ಫೀಲು. ಫುಲ್ ನೋಡಿ ಅದ್ರದ್ದು ಪವರು. ಸೊ ಸದ್ಯಕ್ಕೆ ಸಿಟಿ ಒಳಗಡೆ ಡ್ರೈವ್ ಮಾಡ್ತಾ ಇದ್ದೀನಿ, ಜಾಸ್ತಿ ಸ್ಪೀಡೆಲ್ಲ ಓಡ್ಸೋಕ್ಕಾಗಲ್ಲ. ಸೊ ಹೊರಗಡೆ ಯಾವ್ದಾದ್ರು ಹೈವೇ ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಕಂಪ್ಲೀಟ್ ಡ್ರೈವ್ ನಿಮಗೆ. ಆಫ್ ರೋಡು ಕೂಡ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸದ್ಯಕ್ಕೆ ಸಿಟಿ ಟ್ರಾಫಿಕ್ ಒಳಗಡೆ ತೋರಿಸ್ತೀನಿ ಗಾಡಿ ಯಾವ ಥರ ಇದೆ ಅಂತ. ಸಸ್ಪೆನ್ಷನ್ ಅಂತೂ ಸಖತ್ತಾಗಿದೆ. ಈಗ ನಾನು ಅಲ್ಲಿ ಹಂಪ್ಸ್ನ ಸ್ವಲ್ಪ ಸ್ಪೀಡಲ್ಲೇ ಬಿಟ್ಟೆ, ಬಟ್ ಗೊತ್ತೇ ಆಗಲಿಲ್ಲ. ಅಷ್ಟು ಚೆನ್ನಾಗಿದೆ ಗಾಡಿದು ಸಸ್ಪೆನ್ಷನ್ನು. ಇಲ್ಲೊಂದು ಗುಂಡಿ ಇದೆ ನೋಡಿ, ಗೊತ್ತೇ ಆಗಲ್ಲ. ನೋಡಿ ಎಲ್ಲ ತಿರ್ಕ ನೋಡ್ತವ್ರೆ.
ಇದನ್ನ ಆಕ್ಚುಲಿ ಕಾಂಪಿಟೇಷನ್ ಅಲ್ಲಿ ಹ್ಯುಂಡೈ ಟುಷಾನ್ ಜೊತೆ ಕಂಪೇರ್ ಮಾಡ್ತಾರೆ, ಸ್ಕೋಡಾ ಅಕ್ಟೇವಿಯಾ ಜೊತೆ ಕಂಪೇರ್ ಮಾಡ್ತಾರೆ, ಟೊಯೋಟಾ ಫಾರ್ಚುನರ್ ಜೊತೆ ಕಂಪೇರ್ ಮಾಡ್ತಾರೆ. ಬಟ್ ನನ್ನ ಕೇಳಿದ್ರೆ ಇದು ಅದಕ್ಕಿಂತ ಇನ್ನ ಸ್ವಲ್ಪ ಪ್ರೀಮಿಯಂ ಗಾಡಿ ಇದು. ಆ 3 ಗಾಡಿಗೂ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಪ್ರೀಮಿಯಂನೆಸ್ ಜಾಸ್ತಿ ಇದೆ, ಲಕ್ಸುರಿ ಜಾಸ್ತಿ ಇದೆ ಗಾಡಿನಲ್ಲಿ. ಗೈಸ್ ಇಷ್ಟೇ ನೋಡಿ ಈ ಗಾಡಿ ಬಗ್ಗೆ. ನೀವೇನಾದ್ರೂ ಆಕ್ಚುಲಿ ಒಂದು ಪ್ರೀಮಿಯಂ ಫುಲ್ ಸೈಜ್ SUV-ನ 4x4 SUV-ನ ನೋಡ್ತಾ ಇದ್ದೀನಿ ಅಂದ್ರೆ ಜೀಪ್ ಮೆರಿಡಿಯನ್ನ ನೀವು ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಇದರಲ್ಲಿ 2 ವೀಲ್ ಡ್ರೈವ್ ಕೂಡ ಬರುತ್ತೆ. ನಿಮ್ಗೇನಾದ್ರೂ 4 ವೀಲ್ ಡ್ರೈವ್ ನೆಸೆಸರಿ ಇಲ್ಲ ಅಂದ್ರೆ ಸೊ ನೀವು ಅದನ್ನು ಕೂಡ ಚೂಸ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಪಕ್ಕದಲ್ಲಿ ಯಾವ್ದಾದ್ರು ಗಾಡಿ ಬಂದ್ಬಿಟ್ರೆ ಇಲ್ಲೇ ಮಿರರ್ ಅಲ್ಲೇ ತೋರಿಸ್ಬಿಡುತ್ತೆ ವಾರ್ನಿಂಗು, ಅಂದ್ರೆ ಪಕ್ಕದಲ್ಲಿ ಗಾಡಿ ಬರ್ತಿದೆ ಅಂತ. ಇದು ಆಕ್ಚುಲಿ ಇಂಡಿಕೇಟರ್ ನ ಸೆನ್ಸ್ ಮಾಡುತ್ತೆ, ಸ್ಟೇರಿಂಗ್ ರೊಟೇಷನ್ ಅನ್ನ ಸೆನ್ಸ್ ಮಾಡುತ್ತೆ. ಅದನ್ನ ಸೆನ್ಸ್ ಮಾಡಿ ಪಕ್ಕದಲ್ಲಿ ಯಾವ್ದಾದ್ರು ಗಾಡಿ ಇದ್ರೆ ಇಲ್ಲೇ ತೋರಿಸ್ಬಿಡುತ್ತೆ ಮಿರರ್ ಅಲ್ಲಿ. ಜೀಪ್ ಮೆರಿಡಿಯನ್ ಒಂದು ತುಂಬಾ ಒಳ್ಳೆ ಆಪ್ಷನ್ ಲಕ್ಸುರಿ 4x4 SUV ಸೆಗ್ಮೆಂಟ್ ನಲ್ಲಿ. ನೀವು ಇದನ್ನ ಆರಾಮಾಗಿ ಕನ್ಸಿಡರ್ ಮಾಡಬಹುದು ಕಾಂಪಿಟೇಟರ್ಸ್ ಗೆ ಕಂಪೇರ್ ಮಾಡಿದ್ರೆ. ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.